ರೋಮಪುರದವರಿಗೆ 16ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನು ನಾವು ನೋಡೋಣ. ನಾನು ನಿಮಗೆ ಒಪ್ಪಿಸುವ ನಮ್ಮ ಸಹೋದರಿಯಾದ ಫೊಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕೆಂಕ್ರೆಯಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. ನೀವು ಆಕೆಯನ್ನು ಪರಿಶುದ್ಧರಿಗೆ ತಕ್ಕಂತೆ ಕರ್ತನಲ್ಲಿ ಅಂಗೀಕರಿಸಿ ಆಕೆಯ ಕೆಲಸದಲ್ಲಿ ಆಕೆಗೆ ಅವಶ್ಯವಾದ ಸಹಾಯವನ್ನು ಮಾಡಿರಿ. ಯಾಕಂದರೆ ಆಕೆಯು ನನಗೂ ಅನೇಕರಿಗೂ ಸಹಾಯ ಮಾಡಿದವಳಾಗಿದ್ದಾಳೆ ಎಂದಾಗಿ. ಇಲ್ಲಿ ನಾವು ರೋಮಪುತ್ರ ಪತ್ರಿಕೆಗೆ ಬಂದಾಗ, ಕೊನೆಯ ಪುಸ್ತಕಕ್ಕೆ ಬಂದಾಗ ನಾವು ನೋಡ್ತೇವೆ, ಪೌಲನು ಕೆಲವರ ಬಗ್ಗೆ ವಂದನೆಗಳನ್ನು ಮತ್ತು ಅಲ್ಲಿ ಹೇಳ್ತಾನೆ, ಇಲ್ಲಿ ಶಿರೋನಾಮವನ್ನು ನೋಡಿದಾಗ ವಂದನೆಗಳು ಎಚ್ಚರಿಕೆಯು ಎಂದಾಗಿ. ಅಂದರೆ ಅದರಲ್ಲಿ ವಿಶೇಷವಾಗಿ ಕೆಲವರ ಹೆಸರುಗಳನ್ನು ಹೇಳಿ ಆತನು ಅವರ ಬಗ್ಗೆ ದೇವರನ್ನು ಕೊಂಡಾಡುವಂಥದ್ದು, ಅವರನ್ನು ಪ್ರೋತ್ಸಾಹಪಡಿಸುವಂಥದ್ದು ಮತ್ತು ಇತರರು ಸಹ ಅವರ ಬಗ್ಗೆ ಹೆಮ್ಮೆ ಪಡುವಂತೆ ಅವರನ್ನು ಪ್ರೋತ್ಸಾಹ ಮಾಡಿರುತ್ತಾನೆ. ಮತ್ತು ನಾವು ನೋಡ್ತೇವೆ ಅವರಿಗೆ ಸಹಾಯ ಮಾಡಲು ಮತ್ತು ಎಲ್ಲದರ ವಿಷಯದಲ್ಲಿ ನೋಡ್ತೇವೆ. ಕೊನೆಗೆ ನೋಡ್ತೇವೆ ಮುಖ್ಯವಾಗಿ ಪ್ರಾರ್ಥನೆಯ ಕುರಿತು ಹೇಳುವಂಥದ್ದು ನಾವು ನೋಡ್ತೇವೆ. ಹೀಗೆ ಕೆಲವು ಸಂಗತಿಗಳು ಬರುವಾಗ ನಾವು ನೋಡ್ತೇವೆ, ನಾರ್ಮಲ್ ನಮ್ಮ ಒಂದು ಲೋಕದಲ್ಲಿ ಬರುವಾಗ, ಲೌಕಿಕವಾಗಿ ನಾವು ನೋಡ್ತೇವೆ, ಇಂಟರ್ನೆಟ್ ಅಥವಾ ಯಾವುದೇ ಒಂದು ಇದರಲ್ಲಿ ನೋಡಿದಾಗ ಇವತ್ತು ಸಾಧಾರಣವಾಗಿ ವಿಕಿಪೀಡಿಯಾ ಅಂತ ಹೇಳಿ ನೋಡ್ತೇವೆ. ವಿಕಿಪೀಡಿಯಾ ಅಂದರೆ ಅಲ್ಲಿ ಒಬ್ಬರ ಇಡೀ ಅವರ ಜೀವನ, ಅವರ ಹಿನ್ನೆಲೆ, ಅವರ ವಿದ್ಯಾಭ್ಯಾಸ, ಅವರ ಸೇವೆ, ಹೀಗೆ ಅನೇಕ ವಿಷಯಗಳು ಬರೆದಿರುವಂಥ ನೋಡ್ತೇವೆ. ಮತ್ತು ಹಾಗೆ ಬರೀಬೇಕಾದ್ರೆ ಅವರು ಈ ಲೋಕದಲ್ಲಿ ಬಹಳ ಒಂದು ಗಣ್ಯರು ಅಥವಾ ಒಂದು ಸಾಧನೆ ಮಾಡಿರುವವರು ಅಂತೇಳಿ ನಾವು ಗುರುತಿಸ್ತೇವೆ. ಆದರೆ ಹಾಗೆ ಮಾಡಿದಾಗಲೂ ಕೂಡ ಈ ಲೋಕದ ಅನೇಕ ಜನರಲ್ಲಿ ಬಹಳ ಕೆಲವು ಶೇಕಡಾವಾರು ಜನರು ಮಾತ್ರವೇ ಅದರಲ್ಲಿ ಬರುವಂತ ನೋಡ್ತೇವೆ. ಹಾಗಂತೇಳಿ ಅದರಲ್ಲಿ ಬಂದಿರೋರೆಲ್ಲರೂ ಕೂಡ ಅವರೇ ನಿಜವಾದಂಥ ಸಾಧಕರು ಅಂತ ಹೇಳುವಂಥದ್ದು ಕೂಡ ಇಲ್ಲ. ಯಾಕೆಂದರೆ ಇನ್ನೂ ಅನೇಕರು ಇದ್ದಾರೆ, ಅವರ ಏನಂತಾರೆ ಹೆಸರು ಎಲ್ಲಿಯೂ ಕೇಳಲಿಕ್ಕಿಲ್ಲ ಅಥವಾ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೂ ಅವರು ಒಂದು ರೀತಿಯಲ್ಲಿ ನೋಡ್ತೇವೆ ತೆರೆಮರೆಯಲ್ಲಿ ಸೇವೆ ಸಲ್ಲಿಸಿರುವಂಥದ್ದು ಅಥವಾ ಸಾಧನೆ ಮಾಡುವಂಥದ್ದು ಲೋಕದಲ್ಲಿ ಉಂಟು. ಅನೇಕರು ಅದನ್ನು ಗುರುತಿಸಲ್ಲ. ಮತ್ತು ಈ ಒಂದು ಇಂದಿನ ಕಾಲಕ್ಕೆ ಬರುವಾಗ ಇಂಥ ಕಾರ್ಯಗಳು ಕೂಡ ಆಗ್ತವೆ ಲೋಕದಲ್ಲಿ. ಏನಂದರೆ ಯಾವಾಗ ಯಾವ ಹಿನ್ನೆಲೆ ಅಥವಾ ಯಾವ ಒಂದು ನಂಬಿಕೆಯ ಜನ ಅಥವಾ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಆವಾಗ ಅವರಿಗೆ ತಕ್ಕಂಥ ಜನರನ್ನು ಅವರು ಮತ್ತೆ ಮುಂದೆ ತರೋದಕ್ಕೆ ಅಥವಾ ಅವರನ್ನು ಹೊಗಳೋದಕ್ಕೆ ಶುರು ಮಾಡೋದು ನೋಡ್ತೇವೆ. ನಮಗೆ ಸಾಧಾರಣವಾಗಿ ಈ ಒಂದು 4, 5, 10 ವರ್ಷಗಳಲ್ಲಿ ಸಾವರ್ಕರ್ ಬಗ್ಗೆ ಕೇಳ್ತಾ ಇದ್ದೇವೆ. ಯಾಕಂದರೆ ಇಂದಿನ ಸರ್ಕಾರ, ಆಡಳಿತ ಪಕ್ಷ, ಅದಕ್ಕೆ ಸಂಬಂಧಪಟ್ಟಂಥವರು ಆತನ ಬಗ್ಗೆ ಜನರಲ್ಲಿ ಒಂದು ರೀತಿ ಜಾಗೃತಿ ಹುಟ್ಟಿಸುವಂಥದ್ದು ಅಥವಾ ಅವರದೇ ಒಂದಾದಂಥ ಅವರ ರೀತಿಯಲ್ಲಿ ಉಲ್ಲೇಖನ ಮಾಡಿ ಅದನ್ನು ಹೇಳುವಂಥದ್ದು. ಯಾಕಂದರೆ ಅವರ ವಿರೋಧ ಏನಂದರೆ ಮುಂಚೆ ಇರುವಂಥ ಪಕ್ಷಗಳು ಅಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು, ವೀರರನ್ನು ಕಡೆಗಾಣಿಸಿತ್ತು, ಮರೆತು ಹೋಗಿದ್ದರು. ಅದಕ್ಕೆ ನಾವು ಅದನ್ನು ಮಾಡಬೇಕು ಅಂತೇಳಿ. ಆದರೆ ನಿಜವಾಗ್ಲೂ ನೋಡುವಾಗ, ಹಾಗೆ ಮಾಡುವಾಗ ಅನೇಕ ಸಾರಿ ಅವರ ಉದ್ದೇಶಗಳೇ ಬೇರೆ ಇರುವಂಥದ್ದು ನೋಡ್ತೇವೆ. ಅಂದರೆ ಹೀಗೆ ನೋಡುವಾಗ ಯಾಕೆ ಕೆಲವು ಜನರನ್ನು ಮಾತ್ರ ಮೊದಲಿನ ಪಕ್ಷ ಅಥವಾ ಸರ್ಕಾರಗಳು ಮಾಡ್ತಂಥೇಳಿ ತಮ್ಮ ಒಂದು ಕಾರಣಗಳು ಕೊಡುವಂಥದ್ದು ಸಹಜ ಉಂಟು. ಹಾಗೆ ಲೋಕದಲ್ಲಿ ಆಗುವಂಥದ್ದು ನೋಡ್ತೇವೆ. ಹಾಗಂತೇಳಿ ಅನೇಕರು ಸರ್ಕಾರ ಗಮನಕ್ಕೆ ಬಾರದೇ ಇರುವಂಥದ್ದು ಕೂಡ ಅನೇಕರು ಹೋರಾಟಗಾರರು ಸಮಾಜ ಸೇವೆ ಮಾಡುವಂಥದ್ದು ಕೂಡ ನೋಡ್ತೇವೆ. ಅಂದರೆ ಲೌಕಿಕವಾಗಿ ಹಾಗಿರುವಾಗ ನೋಡ್ತೇವೆ. ದೇವರ ದೃಷ್ಟಿಯಲ್ಲಿ ಹಾಗೆ ಇಲ್ಲ. ದೇವರ ಬಗ್ಗೆ ಬರುವಾಗ ದೇವರು ಅಂದರೆ ಏನೋ ನೋಡ್ತೇವೆ, ದೇವರು ಕೂಡ ಅನೇಕ ಸಾರಿ ತನ್ನ ವಾಕ್ಯಗಳಲ್ಲಿ ಕೆಲವು ಜನರ ಹೆಸರುಗಳನ್ನೇ ಗುರುತಿಸಿರುವಂಥ ನೋಡ್ತೇವೆ. ಮತ್ತು ಆ ಕೆಲವು ಜನರ ಹೆಸರನ್ನು ಗುರುತಿಸಿರುವಾಗಲೂ ಕೂಡ ಅವರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನು ದೇವರು ಕೊಟ್ಟಿಲ್ಲ. ಆದರೆ ನಾವು ನಿಜವಾಗ್ಲೂ ಪರಲೋಕಕ್ಕೆ ಹೋದಾಗ ಅವರಿಗೆ ದೇವರು ಮಹಿಮೆ ಪಡಿಸಿರುವಂಥದ್ದು, ಅವರ ಸ್ಥಾನಮಾನಗಳು ಅಥವಾ ಅವರ ಪ್ರತಿಫಲಗಳ ಬಗ್ಗೆ ನಮಗೆ ಅವತ್ತು ಏನಂತಾರೆ ಗೊತ್ತಾಗುತ್ತೆ. ನಿಜವಾಗಲೂ ಇಂಥವ್ರು ಇಂಥ ಸೇವೆ ಮಾಡಿದ್ರು ಅಂತ ಹೇಳಿ. ಯಾಕಂದ್ರೆ ನಮಗೆ ಅನೇಕರಿಗೆ ಗೊತ್ತಿಲ್ಲ ಯಾರ್ಯಾರು ಹೇಗೆ ಅಥವಾ ದೇವರು ಹೇಗೆ ಅವರಿಗೆ ಪ್ರತಿಫಲ ಕೊಡ್ತಾನೆ, ಹೇಗೆ ಅವರಿಗೆ ಗೌರವ ಕೊಡ್ತಾನೆ, ಏನೆಲ್ಲ ಹೊಂದ್ತಾರೆ ಅವತ್ತು ನಾವು ನೋಡ್ತೇವೆ. ಇವತ್ತಿನ ಕಾಲಕ್ಕೆ ನೋಡುವಾಗ ಅಂಥ ಅನೇಕ ವಿಷಯಗಳು ನಮಗೆ ಗೊತ್ತಾಗಲ್ಲ. ಅದರಲ್ಲೂ ವಿಶೇಷವಾಗಿ ನಾವಾದರೂ ಬೈಬಲ್ ನಂಬುವಂಥ ವಿಶ್ವಾಸಿಗಳಿರುವಾಗ ಮತ್ತು ಇಂದಿನ ಧ್ಯಾನಕ್ಕೆ ನಾವು ನೋಡುವಾಗ ರೋಮಪುರದವರಿಗೆ 16ನೇ ಅಧ್ಯಾಯ ತೆಗೆದುಕೊಂಡಿರುವಾಗ ಅಲ್ಲೂ ನೋಡ್ತೇವೆ ಮೊದಲೇದಾಗಿ ಹೇಗೂ ಅಲ್ಲಿ ಅನೇಕ ಸಂಗತಿಗಳು ನೋಡ್ತೇವೆ. ಮತ್ತು ಈ ಒಂದು ಸ್ಟಡಿ, ಈ ಒಂದು ಅಧ್ಯಯನ ನಮ್ಮ ಗುರುವಾರದ ಅಧ್ಯಯನದ ಮುಂದುವರಿದ ಭಾಗವಾಗಿದೆ.
ಕಳೆದ ಗುರುವಾರ ನಾನು ಇರಲಿಲ್ಲ, ಹಾಗಾಗಿ ಈ ವಿಷಯ ಅವತ್ತು ನೋಡಲಿಲ್ಲ. ಆದರೂ ಇವತ್ತು ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಮತ್ತು ಮುಂದುವರಿಸೋದ್ರಲ್ಲಿ ಇನ್ನೊಂದು ಅಂಶವೂ ಅದರಲ್ಲಿ ಅಡಕವಾಗಿರುವಂಥದ್ದು ಏನಂದರೆ, ಮೊದಲನೇದಾಗಿ ಇವತ್ತಿನ ಒಂದು ಔತಣ ಸಿದ್ಧಪಡಿಸೋದಕ್ಕೆ ಮೊದಲನೇದಾಗಿ ಇವರು ಮೋಸಸ್ ಅವ್ರು ಫೋನ್ ಮಾಡಿದರು. ಹೇಗೆ ಅವ್ರು ಮಾಡ್ಬೇಕು ಅಂದ್ಕೊಂಡಿದ್ರು, ಅಥವಾ ಈಗ ಅವರು ಜೊತೆಲಿ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಜಯಂತಿ ಸಿಸ್ಟರ್ ಅವರು ಇವತ್ತಿನ ಏನಂತಾರೆ ಆಹಾರ ಅವರು ಒದಗಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಹೇಗೋ ಅವರು ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾರೋ ಅಥವಾ ಒಬ್ಬರು ಮಾಡ್ತಾರೋ ಗೊತ್ತಿಲ್ಲ. ಹೇಗೋ ಯಾರೇ ಮಾಡಲಿ ಇಬ್ಬರಿಗೂ ಕೂಡ ದೇವರು ಆಶೀರ್ವದಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಇದೆ. ಆದರೆ ಅದೇ ಸಮಯಕ್ಕೆ ಮೋಸಸ್ ಬ್ರದರ್ ಅವರು ಹೇಳಿರುವಂಥದ್ದು ಅಂದರೆ, ಬ್ರದರ್ ನನ್ನ ಮಗಳು 2 ವರ್ಷ ಸ್ಟಡಿ ಮಾಡಿ ಇವತ್ತು ಮುಗಿಸಿ ಮನೆಗೆ ಬರ್ತಾಳೆ, ಅದಕ್ಕೆ ಈ ಸಂಡೇ ಚರ್ಚಿಗೆ ಬರ್ತಾಳೆ, ಹಾಗಾಗಿ ಒಂದು ಸಣ್ಣದಾಗಿ ಊಟ ಇಟ್ಕೊಳ್ಳೋಣ ಅಂದ್ಕೊಂಡಿದೆ ಅಂತ ಹೇಳಿದ್ರು. ಸೊ ಆ ವಿಷಯದಲ್ಲಿ ನೋಡುವಾಗ ಈ ಒಂದು ಸಂಗತಿ ನೆನಪು ಬಂತು. ಏನಂದರೆ ಇಲ್ಲಿ ಫೈಬೆಯ ವಿಷಯದಲ್ಲಿ ನಾವು ನೋಡ್ತೇವೆ. ರೋಮಪುರ 16ನೇ ಮೊದಲನೇ ಬರುವಾಗ, ನಾನು ನಿಮಗೆ ಒಪ್ಪಿಸುವ ನಮ್ಮ ಸಹೋದರಿಯಾದ ಫೈಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ ಎಂಬುದಾಗಿ ಫೈಬೆ ಬಗ್ಗೆ ನೋಡ್ತೇವೆ. ಫೈಬೆ ಬರೀ ಇಲ್ಲಿ ಮಾತ್ರ ಬಗ್ಗೆ ಹೇಳಿರುವಂಥದ್ದು. ಎಲ್ಲೆಲ್ಲ ಹುಡುಕಿದ್ರೆ ಇನ್ನೊಂದು 2-3 ಕಡೆ ಸಿಗ್ಬೋದೇನೋ ಗೊತ್ತಿಲ್ಲ, ಆದರೆ ಆಕೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಟ್ಟಿಲ್ಲ. ಫೈಬೆ ಅಂತ ಹೇಳಿದ ತಕ್ಷಣ ಆಕೆ ಏನಾಗಿರ್ಬೋದು, ಅನೇಕರು ಅನೇಕ ಏನಂತಾರೆ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು ಉಂಟು. ಫೈಬೆ ಕೆಲವರು ಏನಂತಾರೆ ವಯಸ್ಸಿನಲ್ಲಿ ನೋಡುವಾಗ ಆಕೆ ವಿಧವೆ ಆಗಿರ್ಬೋದು ಅಥವಾ ಹೀಗಿರ್ಬೋದು, ಬೇರೆ ಬೇರೆ ಕೆಲವರು ಒಂದು ಏನಂತಾರೆ ಸ್ಟಡಿ ಮಾಡೋದಿರ್ತಾರಲ್ಲ ಹೇಳ್ತಾರೆ. ಇನ್ನು ಕೆಲವರು ನೋಡುವಾಗ ಆಕೆ ಬಿಸ್ನೆಸ್ ವುಮನ್ ಆಗಿದ್ಳು ಅಂಥೇಳಿ ಕೆಲವರು, ಅದಕ್ಕೇನ ಒಂದು ವೃತ್ತಿ ಅಥವಾ ಕಸುಬು ನೋಡುವಾಗ ಅವಳು ಹಾಗಿದ್ಳು ಅಂಥೇಳಿ ಕೂಡ ಹೇಳೋದು ನೋಡ್ತೇವೆ. ಆದರೆ ಹೇಗೂ ಅನೇಕ ವಿಷಯಗಳು ಹೀಗೆ ಕೆಲವರು ಒಂದು ರೀತಿ ಸ್ಟಡಿ ಮಾಡಿ ತಮ್ಮ ಒಂದು ನಿರ್ಧಾರಕ್ಕೆ ಬಂದಿರೋದು ನೋಡ್ತೇವೆ. ಆದರೆ ಇಲ್ಲಿ ಪೌಲನು ವಿಶೇಷವಾಗಿ ಫೈಬೆಯ ಬಗ್ಗೆ ನೋಡ್ತೇವೆ. ಸಹೋದರಿಯಾದ ಫೈಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿದೆ ಅಂತೇಳಿ ಇಲ್ಲಿ ಯಾವಾಗ ಪೌಲನು ಫೈಬೆಯನ್ನು ಸಹೋದರಿ ಅಂತೇಳಿ ಕರೆಯುವಾಗ ನೋಡ್ತೇವೆ ಆಕೆ ಯೌವನಸ್ಥಳೇ ಆಗಿರ್ಬೇಕಂತೇಳಿ. ಯಾಕಂದರೆ ನೋಡುವಾಗ 1 ತಿಮೋತಿ 5ನೇ ಅಧ್ಯಾಯ 1ನೇ ವಚನಕ್ಕೆ ಬರ್ತೇವೆ. 1 ತಿಮೋತಿ 5ನೇ ಅಧ್ಯಾಯ 1ನೇ ವಚನ. 1 ತಿಮೋತಿ 5ನೇ ಅಧ್ಯಾಯ 1ನೇ ವಚನ. ವೃದ್ಧನನ್ನು ಗದರಿಸದೆ ತಂದೆಂದು ಭಾವಿಸಿ ಬುದ್ಧಿ ಹೇಳು, ಯೌವನಸ್ಥರನ್ನು ಸಹೋದರರೆಂದು, ವೃದ್ಧ ಸ್ತ್ರೀಯರನ್ನು ತಾಯಂದಿರೆಂದು, ಯೌವನ ಸ್ತ್ರೀಯರನ್ನು ಪೂರ್ಣ ಪವಿತ್ರತೆಯಿಂದ ಸಹೋದರಿಯರೆಂದು ಎಣಿಸಿ ಅವರವರಿಗೆ ಬುದ್ಧಿ ಹೇಳು. ಎಲ್ಲ ನೋಡುವಾಗ ಪೌಲನು ಒಂದು ಸಲಹೆ ಚರ್ಚ್ನ ವಿಶ್ವಾಸಿಗಳಿಗೆ ಮತ್ತು ವಿಶೇಷವಾಗಿ ಇಲ್ಲಿ ತಿಮೋತಿನಿಗೆ ಬರೆದ ಪತ್ರಿಕೆಯಲ್ಲಿ ಆತನ ಹೇಳ್ತಾರೆ. ಅಲ್ಲಿ ಹೇಳುವಾಗ ಆತನ ಒಂದು ಅಪ್ಪಣೆ ಅಥವಾ ಅಲ್ಲಿ ಹೇಳಿರುವಂಥದ್ರಲ್ಲಿ ನೋಡುವಾಗ ಆತನ ಹೇಗೆ ಎರಡು ಭಾಗವಾಗಿ ವಿಂಗಡಿಸುವಂತ ನೋಡ್ತೇವೆ. ವೃದ್ಧರನ್ನು ಅಂದರೆ ಪುರುಷರಿರುವಾಗಲೇ ಆತನ ಹೇಳ್ತಾನೆ ಗದರಿಸದೆ ತಂದೆಂದು ಭಾವಿಸ್ರಿ, ಮತ್ತು ವೃದ್ಧ ಸ್ತ್ರೀಯರನ್ನು ತಾಯಂದಿರೆಂದು ಭಾವಿಸ್ರಿ, ಯೌವನಸ್ಥರನ್ನು ಸಹೋದರೆಂದು, ಮತ್ತು ಇಲ್ಲಿ 2ನೇ ವಚನಕ್ಕೆ ಬರುವಾಗ ಯೌವನ ಸ್ತ್ರೀಯರನ್ನು ಪೂರ್ಣ ಪವಿತ್ರತೆಯಿಂದ ಸಹೋದರಿಯರೆಂದು ಎಣಿಸಿ. ಸೊ ಈ ವಾಕ್ಯಗಳ ಆಧಾರದ ಮೇಲೆ ಪೌಲನು ಹೇಗೆ ತಿಮೋತಿನಿಗೆ ಈ ಸಲಹೆಗಳನ್ನು ಕೊಡ್ತಾ ಇದ್ದಾನೋ, ತಿಮೋತಿ ನಡ್ಕೊಳ್ಳುವಂಥದ್ದು ಸಭೆಯಲ್ಲಿ ಹೇಗಿರಬೇಕು, ಸಭೆಯಲ್ಲಿ ನಡೆಯುವಂಥ ಕ್ರಮದ ಬಗ್ಗೆ ಹೇಳುವಾಗ ಅಲ್ಲಿ 2 ವಿಂಗಡ ಮಾಡ್ತಾನೆ. ಒಂದು ವೃದ್ಧರ ಬಗ್ಗೆ ಆತನ ಹೇಳ್ತಾನೆ ತಾಯಂದಿರು ಅಂತ ಹೇಳ್ರಿ ಅಥವಾ ತಂದೆ ಅಂತ ಹೇಳ್ರಿ, ಯೌವನಸ್ಥರಿರುವಾಗ ಸಹೋದರಿಯರು ಅಂತ ಹೇಳ್ರಿ. ಅದಕ್ಕೆ ಇವತ್ತು ಹೇಗೂ ನಮ್ಮ ಚರ್ಚ್ಗಳಲ್ಲಿ ಆ ಒಂದು ಬಳಕೆ ಆಗಿರುವಂಥದ್ದು ನೋಡ್ತೇವೆ ಸಾಧಾರಣವಾಗಿ. ಆದರೆ ಎಲ್ಲಿ ತಾಯಂದಿರು ಅಂತ ಹೇಳುವಂಥದ್ದು ಕಡಿಮೆ. ಯಾಕಂದರೆ ಪೌಲನು ಅಲ್ಲಿ ಬರುವಾಗ ತಾಯಿ ಬಗ್ಗೆ ಕೂಡ ಆತನೇ ಹೇಳ್ತಾನೆ, ತಾಯಂದಿರ ಬಗ್ಗೆ ಅಥವಾ ತಾಯಿ ಬಗ್ಗೆ ಕೂಡ ಆತನೇ ಹೇಳ್ತಾನೆ. ಅಲ್ಲಿ ಪೌಲನ ತಾಯಿ ಅಥವಾ ಯಾರ ತಾಯಿ ಅಂತ ಗೊತ್ತಿಲ್ಲ, ಆದರೆ ಇಲ್ಲಿ ಈ ವಾಕ್ಯದ ಪ್ರಕಾರ ಆತನು ತಾಯಂದಿರ ಬಗ್ಗೆ ಕೂಡ ಹೇಳುವಂಥದ್ದು. ಆದರೆ ಇವತ್ತು ನಾವು ನೋಡುವಾಗ ಅನೇಕ ಸರಿ ನಾವು ಹೇಗೋ ನಮ್ಮ ಚರ್ಚ್ಗಳಲ್ಲಿ ತಾಯಿ ಅಂತ ಹೇಳುವಂಥದ್ದು, ಮದರ್ ಅಂತ ಹೇಳುವಂಥದ್ದು ಭಾಳ ಕಡಿಮೆ. ಎಲ್ರಿಗೂ ಸಿಸ್ಟರೇ ಅಂತ ಹೇಳ್ತೇವೆ, ಆದರೆ ಅದ್ರ ಬದಲಾಗಿ ಒಂದು ಆಂಟಿ ಅಂತ ಹೇಳಿ ಬಂದಿದೆ. ಆಂಟಿ ಮಾತ್ರ ಎಲ್ರಿಗೂ ಉಪಯೋಗಿಸ್ತಾ ಇರ್ತಾರೆ, ಚಿಕ್ಕವರಿರಲಿ ದೊಡ್ಡವರಿರಲಿ. ಅದೇ ಮತ್ತೆ ಏನಾದ್ರೆ ಚಿಕ್ಕ ಯೌವನಸ್ಥರಿಗೆ ಆಂಟಿ ಅಂದರೆ ಕೆಲವ್ರಿಗೆ ಭಾಳ ಕೋಪ ಬರುತ್ತೆ, ನನಗೆ ಆಂಟಿ ಅಂತೀರ ಅಂತ. ಸೊ ಇಲ್ಲಿ ನೋಡುವಾಗ ಬೈಬಲ್ನ ವ್ಯವಸ್ಥೆ ತಿಮೋತಿನಿಗೆ ಪೌಲನು ಹೇಳಿರ್ತದೆ ಅಂದರೆ ವೃದ್ಧರಿಗೆ ತಾಯಂದಿರ ಅಂತ ಹೇಳಿ ಕರೀರಿ. ಇಲ್ಲಿ ಸ್ತ್ರೀಯರ ಬಗ್ಗೆ ನೋಡುವ ಯೌವನಸ್ಥರಿಗೆ ಸಹೋದರಿಯರು ಅಂತೇಳಿ. ಸೊ ರೋಮಪುರ 14ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಫೈಬೆಯನ್ನು ಸಹೋದರಿ ಅಂತ ಹೇಳಿ ಕರಿಬೇಕಾದ್ರೆ ಫೈಬೆಯು ಯೌವನಸ್ಥಳೇ ಆಗಿದ್ದಿಲ್ಲ ಅಂದ್ಕೊಳ್ತೇವೆ. ಆಕೆ ಯೌವನಸ್ಥಳ ಆಗಿರೋದ್ರೆ ಪೌಲನ ಒಂದು ಸಲಹೆ ಪ್ರಕಾರವೇ ಆಕೆ ಯೌವನಸ್ಥಳ ಆಗಿದ್ದವು.
ಸೊ ಇವತ್ತು ನಮ್ಮಲ್ಲಿ ಕೆಲವರು ಯೌವನಸ್ಥರಾಗ್ತಿದ್ದಾರೆ, ಯೌವನಸ್ಥರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನೋಡುವಾಗ ಕೆಲವರು ನಮ್ಮ ಮಕ್ಕಳಾಗಲಿ ಅಥವಾ ಮೋಸಸ್ ಅವರ ಮಕ್ಕಳಾಗಲಿ ಕೆಲವರು ನಾವು ನೋಡ್ತೇವೆ ಯೌವನಸ್ಥರು. ಸೊ ಮೋಸಸ್ ಅವರ ತಮ್ಮ ಮಗಳ ಬಗ್ಗೆ ಒಂದು ಸಂತೋಷ ವ್ಯಕ್ತಪಡಿಸಿದ, ನನ್ನ ಮಗಳು 2 ವರ್ಷ ಸ್ಟಡಿ ಮಾಡಿ ಬಂದಳು ಅಂಥೇಳಿ. ಸಂತೋಷದ ಸಂಗತಿ. ಇವತ್ತಿನ ಯೌವನಸ್ಥರು ಅದರಲ್ಲಿ ವಿಶೇಷವಾಗಿ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಕಡೆ ಇರುವಾಗ ದಾರಿ ತಪ್ಪುವಂಥದ್ದು, ಬೇರೆ ಬೇರೆ ವಿಷಯದಲ್ಲಿ ಏನಂತಾರೆ ಹೋಗುವಂಥದ್ದು ಇವತ್ತಿನ ಕಾಲ ಒಂದು ರೀತಿಯಲ್ಲಿ ಸಾಮಾನ್ಯವಾಗಿರುವಂಥ ನೋಡ್ತೇವೆ. ಅದರಲ್ಲಿ ದೇವರ ಕೃಪೆಯಿಂದ ಅವ್ರ ಮಗಳು ಸರಿಯಾಗಿ ಓದಿ 2 ವರ್ಷ ಹಾಸ್ಟೆಲ್ನಲ್ಲಿ ಬಂದು ಸರಿಯಾಗಿ ಮಗಳು ಬಂದಿರುವಂಥ ಸಂಗತಿ ಅವರಿಗೆ ಸಂತೋಷ ತಂದಿರುವಂಥದ್ದು ಭಾಳ ಒಂದು ಹೆಮ್ಮೆಯ ವಿಷಯ. ಎಕ್ಸಾಮ್ ಆಯಿತು, ಪಾಸ್ ಆಯಿತು, ಅದು ಬೇರೆ. ಪಾಸ್ ಆದರೆ ಅದಾದ್ರೆ ಚೆನ್ನಾಗಾಯಿತು, ಅದರೂ ಬೇರೆ. ಆದರೆ ಇಲ್ಲಿ ಮಗಳು ಎಂತ ದೂರ ಇದ್ದು ಮನೆಗೆ ಸರಿಯಾಗಿ ಬಂದಿದ್ದಾಳೆ ಅನ್ನುವಂಥದ್ರಲ್ಲೇ ಸಂತೋಷ ಪಡೋದ್ರಲ್ಲಿ ಒಂದು ಬೇರೆ ರೀತಿಯಾದಂಥ ಒಂದು ಏನಂತಾರೆ ಒಂದು ಗೌರವ ಕೊಡುವಂಥದ್ದಾಗಲಿ ಅಥವಾ ಆ ರೀತಿಯಾದ ಯೋಚನೆಯೇ ಒಂದು ವಿಶೇಷವಾಗಿ ಕಾಣ್ತು. ಇದು ಸಂತೋಷದ ಸಂಗತಿ. ಯೌವನಸ್ಥರು ಅದಕ್ಕೆ ನೋಡುವಾಗ ಫೈಬೆ ಯೌವನಸ್ಥಳಾಗಿದ್ದು, ಆಕೆ ಪೌಲನ ಸಂದೇಶದ ಪ್ರಕಾರವೇ ಅಥವಾ ಸಲಹೆ ಪ್ರಕಾರವೇ ಆಕೆ ಯೌವನಸ್ಥಳಾಗಿರೋದಂದರೆ ಪೌಲನ ಹೇಳ್ತಾನೆ ಇಲ್ಲಿ ನೋಡುವಾಗ ಆತನು ರೋಮಪುರದ ಚರ್ಚಿಗೆ ಬರೆಯುವಾಗ ಆತನ ಹೇಳ್ತಾನೆ, ನಾನು ನಿಮಗೆ ಒಪ್ಪಿಸುವ ನಮ್ಮ ಸಹೋದರಿಯಾದ ಫೈಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಮತ್ತಿದ್ರಲ್ಲಿ ನೋಡುವಾಗ ನಾವು ಯಾಕಂದ್ರೆ ನೋಡ್ತಾ ಇದ್ದಾರೆ, ಗುರುವಾರ ನಾವು ಸ್ಟಡಿ ಮಾಡ್ತಿದ್ದೇವೆ. ಸಾಧಾರಣವಾಗಿ ಗುರುವಾರದ ಬೈಬಲ್ ಸ್ಟಡಿಯಲ್ಲಿ ಸ್ತ್ರೀಯರೇ ಹೆಚ್ಚಾಗಿರುವುದರಿಂದ ಸ್ತ್ರೀಯರ ಬಗ್ಗೆ ನಾವು ನೋಡ್ತೇವೆ. ಸ್ತ್ರೀಯರು ಹೇಗೆ ಸೇವೆ ಮಾಡ್ಬೋದು ಅಥವಾ ಸ್ತ್ರೀಯರ ಬಗ್ಗೆ ದೇವರ ವಾಕ್ಯದಲ್ಲಿ ಏನನ್ನು ಹೇಳಿದೆ ಅಂತ. ಅನೇಕ ಸಾರಿ ಪೌಲನ ಬಗ್ಗೆ ನೋಡುವಾಗ ಪೌಲನು ಒಂದು ರೀತಿ ಸ್ತ್ರೀಯರನ್ನು ಹೇಟ್ ಮಾಡ್ತಿದ್ದಾನಂತವ್ರು ಕೆಲವರು ಒಂದು ವಾದ ಇದೆ. ಕೆಲವು ಜನರು ಹಾಗೆ ಹೇಳೋದು ನೋಡ್ತೇವೆ. ಇಲ್ಲ, ಪೌಲನು ಹಾಗೆ ಹೇಳಿಲ್ಲ. ಪೌಲನು ವೈಯಕ್ತಿಕವಾಗಿ ಹೇಳುವಂಥದ್ದು ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ಹೇಳುವಂಥ ವಿಷಯಗಳು ಕೆಲವು ಕಡೆ ಇದೆ, ಆತನ ಸಲಹೆ ಅಂತ ಹೇಳ್ತಾನೆ. ಆದರೆ ಬಿಟ್ಟರೆ ಎಲ್ಲರೂ ಪವಿತ್ರಾತ್ಮ ಮೂಲಕವಾಗಿ ವಾಕ್ಯದ ಪಾಲಿಸ್ಬೋದು. ಮತ್ತು ಆತನ ವೈಯಕ್ತಿಕವಾದಂಥ ಕೆಲವು ಸಲಹೆಗಳು ಬರೆದಾಗಲೂ ಕೂಡ ನೋಡ್ತೇವೆ ಆತನ ಹೇಗೂ ಹೆಣ್ಣು ಮಕ್ಕಳನ್ನು ತಿರಸ್ಕರಿಸಿ ಒಂದು ರೀತಿ ಹೇಟ್ ಮಾಡಿ ಇದ್ದನು ಅಂತ ಹೇಳಿಲ್ಲ. ಅಂದರೆ ಆತನ ಸೇವೆ, ಆತನ ಕೆಲವು ಸಲಹೆಗಳು ನೋಡಿದಾಗ ಕೆಲವರು ಹಾಗೆ ಟೀಕೆ ಮಾಡೋಂತ ನೋಡ್ತೇವೆ. ಹಾಗಲ್ಲ. ನೋಡುವಾಗ ಮೊದಲೇದಾಗಿ ನೋಡುವಾಗ ಈ ಪತ್ರಿಕೆ ಕೊನೆ ಭಾಗಕ್ಕೆ ಅಥವಾ ಇಲ್ಲಿ ವಂದನೆಗಳು ಅಂತ ಹೇಳುವಾಗ ಅಥವಾ ಸೆಲ್ಯೂಟೇಷನ್ ಅಂತ ಹೇಳಿ ನೋಡುವಾಗ ಮೊದಲೇದಾಗಿ ಒಬ್ಬ ಹುಡುಗಿಯ ಬಗ್ಗೆ, ಯೌವನಸ್ಥಳ ಬಗ್ಗೆ ಆತನ ಹೇಳ್ತಿದ್ದಾನೆ. ಇದು ವಿಶೇಷವಾಗಿರುತ್ತದೆ. ನಂತರದಲ್ಲಿ ಬೇರೆ ಬೇರೆಯವರ ಹೆಸರು ಉಂಟು. ಅಂದರೆ ನಾವು ಸೇವೆ ಅಂತ ಹೇಳಿ ನೋಡುವಾಗ ನೋಡಿದೇವೆ ಅಂದರೆ ಸೇವೆ ಅಥವಾ ಮಿನಿಸ್ಟ್ರಿ ಅಥವಾ ಮಿನಿಸ್ಟರ್ ಅಂತ ಹೇಳಿದ ತಕ್ಷಣ ಅನೇಕ ಸಾರಿ ಪಾಸ್ಟರ್ ಅಂತ ಹೇಳಿದ್ರೆ ಮೈಕ್ ಹಿಡ್ಕೊಂಡ್ರೆ ಸೇವೆ ಅಂತ ಹೇಳಿ ಒಂದು ಭಾವನೆ ನೋಡ್ತೇವೆ ಎಲ್ಲರಲ್ಲೂ ಬಂದಿರುತ್ತೆ. ಅವರೇ ಸೇವಕರು ಅಂತ ಹೇಳಿ ಅಲ್ಲ, ನಾವೆಲ್ಲರೂ ಪ್ರತಿಯೊಬ್ಬರು ಸೇವಕರೇ, ಜೊತೆ ಸೇವಕರು, ಜೊತೆ ಕೆಲಸಗಾರರು ಅಂತ ಹೇಳಿ ಪೌಲನೇ ಹೇಳ್ತಾರೆ. ಹೌದು, ಏನಂದರೆ ಪೌಲನೇ ಹೇಳೋ ಪ್ರಕಾರ ನೋಡ್ತೇವೆ, ಇನ್ನು ಮೇಲೆ ಕ್ರಿಸ್ತನ ದೇಹದಲ್ಲಿ ಯಹೂದ್ಯರಾಗಲಿ ಗ್ರೀಕರಾಗಲಿಲ್ಲ, ಮತ್ತು ಅದೇ ಸಮಯಕ್ಕೆ ಅಲ್ಲ ಆತನು ವಿಶೇಷವಾಗಿ ಹೇಳ್ತಂದ್ರೆ ಪುರುಷನಾಗಲಿ ಸ್ತ್ರೀ ಅನ್ನುವಂಥ ವ್ಯತ್ಯಾಸವೂ ಕೂಡ ಇಲ್ಲ. ಯಹೂದ್ಯರು ಗ್ರೀಕರಿಗೆ ಹೇಗೆ ವ್ಯತ್ಯಾಸ ಇತ್ತೋ ಅದು ಕೂಡ ಇಲ್ಲ. ಬದಲಾಗಿ ಪುರುಷರು ಸ್ತ್ರೀಯರಂಥ ಒಂದು ಭಿನ್ನ ಭಾವ ಕೂಡ ಕ್ರಿಸ್ತನ ದೇಹದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ಇಲ್ಲಿ ಪುರುಷನೇ ಬಹಳ ಮುಖ್ಯ, ಸ್ತ್ರೀ ಕಡಿಮೆ ಅಥವಾ ಏನಂತಾರೆ ಸೇವೆ ಅಂದರೆ ಇಂಥದ ವಿಧವಾದಂಥದ್ದೇ ಒಂದು ಸೇವೆ ಅದಲ್ಲ. ಬದಲಾಗಿ ಆತನು ಹೇಗೂ ಏನಂತಾರೆ ಎಲ್ಲರೂ ನಾವು ಸೇವೆಯಲ್ಲಿ ಹೇಗೆ ಭಾಗವಹಿಸ್ತೇವೆ ಅದನ್ನೇ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ನಾವು ಕಳೆದ ಹಿಂದಿನ ವಾರಗಳನ್ನು ನೋಡುವಾಗ ಹೇಗೂ ದೇವರು ಆ ಒಂದು ಸ್ತ್ರೀಯ ಬಗ್ಗೆ ಹೇಳುವಾಗ ಮೊದಲಿನಾಗಿ ನಾವು ಕುಟುಂಬದ ಬಗ್ಗೆ ನಾವು ಧ್ಯಾನ ಮಾಡುವಂಥದ್ದು. ದೇವರು ಕುಟುಂಬವನ್ನು ಸ್ಥಾಪನೆ ಮಾಡಿದ, ಕುಟುಂಬದ ಮೂಲಕವೇ ಸ್ತ್ರೀಯರು ಸೇವೆ ಮಾಡುವಂಥದ್ದು. ನಮ್ಮ ನೋಡುವಾಗ ಸೇವೆ ಅಂದ ತಕ್ಷಣ ನಾವು ಕೇವಲ ಸಭೆಯಲ್ಲಿ ಬಂದು ಸೇವೆ ಮಾಡ್ತೇವೆ ಅಂತ ಹೇಳುವಂಥದ್ದು ಕೆಲವರಿಗೆ ಉಂಟು. ಆದರೆ ಹಾಗಲ್ಲ, ನಮ್ಮ ಮನೆಯಿಂದಲೇ ನಮ್ಮ ಸೇವೆ ಪ್ರಾರಂಭವಾಗುವಂಥದ್ದು. ಸ್ತ್ರೀಯರು ಮನೆಯಿಂದಲೇ ನಾವು ಕ್ರಿಸ್ತನ ಸೇವೆ ಮಾಡ್ತೇವೆ. ನಮಗೆ ಬರೀ ಚರ್ಚ್ಗೆ ಹೋದಾಗಲೇ ಸೇವೆ ಮಾಡ್ತೇವೆ ಅಲ್ಲ. ಮತ್ತು ಎರಡನೇದಾಗಿ ಸ್ತ್ರೀಯರ ಸೇವೆ ಅಂದ ತಕ್ಷಣ ಎಲ್ರಿಗೂ ಪ್ರಶ್ನೆ ಅದೇ ಬರುತ್ತದೆ, ಅಂದರೆ ಹಾಗಾದರೆ ಸ್ತ್ರೀಯರ ತಕ್ಷಣ ಪಾಸ್ಟರ್ ಆಗ್ಬೋದಾ? ಪಾಸ್ಟರ್ ಆಗಬೇಕು, ಸ್ತ್ರೀಯರು ಪಾಸ್ಟರ್ ಆಗಬೇಕು ಅಂತ ಹೇಳಿ ಅದೇ ಒಂದು ಹೇಗೂ ಪೌಲನ ಪ್ರಕಾರ ಅಥವಾ ದೇವರ ವಾಕ್ಯದ ಪ್ರಕಾರ ನೋಡ್ತೇವೆ. ಪಾಸ್ಟರ್ ಅನ್ನುವಂಥ ಆ ಒಂದು ಹುದ್ದೆಗೆ ಮಾತ್ರ ಸ್ತ್ರೀಯರನ್ನು ಆತನು ಒಪ್ಪಿಸಿಲ್ಲ. ಆ ಒಂದು ಕ್ರಮ ಆತನು ಹೇಳಿದ್ದಾನೆ, ಅದು ಅನುಸರಿಸುವಂಥದ್ದೇ. ಆದರೆ ಅಲ್ಲಿ ನೋಡ್ತೇವೆ ಅದಕ್ಕೆ ಆತನು ಸ್ತ್ರೀಯರಿಗೆ ಪುರುಷನ ತಲೆ, ಪುರುಷನಿಗೆ ಕ್ರಿಸ್ತನ ತಲೆ, ಆ ಒಂದು ಕ್ರಮ ಹೇಳಿರುವಂಥದ್ದು. ಹಾಗಂದ ತಕ್ಷಣ ಬರೀ ಪಾಸ್ಟರ್ ಆದರೆ ಮಾತ್ರವೇ ಆತನು ಸೇವಕ, ಉಳಿದವರೆಲ್ಲ ಸೇವಕರಲ್ಲ ಅಂತಲ್ಲ. ಆದರೆ ಪ್ರತಿಯೊಬ್ಬರು ಸೇವಕರೇ. ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರು ಕೂಡ ಸೇವಕರೇ ಆಗಿದ್ದಾರೆ ಅನ್ನುವಂಥದ್ದು ದೇವರ ವಾಕ್ಯದಲ್ಲಿ ಹೇಳಿರುವಂಥದ್ದು. ಮತ್ತು ಆ ಸೇವೆ ಯಾವ ವಿಧದಲ್ಲಿ ಅವರು ಮಾಡ್ಬೋದು. ಸೊ ನಾವು ಕೇವಲ ಭಾನುವಾರ ಒಂದು ದಿವಸ ಚರ್ಚಿಗೆ ಬಂದಾಗೆ ನಾವು ಸೇವೆ ಮಾಡುವಂಥದ್ದಲ್ಲ, ಬದಲಾಗಿ
ಪ್ರತಿ ದಿವಸ ನಾವು ಮನೆಯಲ್ಲಿ ಮಾಡುವಂಥ ಸೇವೆ ಅದು ಕುಟುಂಬದಿಂದ ಪ್ರಾರಂಭವಾಗುವಂಥದ್ದು, ಅದು ಸಮಾಜಕ್ಕೆ ಹರಡುವಂಥದ್ದು ನೋಡ್ತೇವೆ. ನಾವು ಕುಟುಂಬದಲ್ಲಿ ಹೇಗಿದ್ದೇವೆ, ಕುಟುಂಬದಲ್ಲಿ ಏನು ಮಾಡ್ತೇವೆ, ಅದೇ ನಮ್ಮ ಸ್ತ್ರೀಯರ ವಿಶೇಷವಾದಂಥ ಸೇವೆ ಮತ್ತು ವಿಶೇಷವಾದಂಥ ಏನಂತಾರೆ ಜವಾಬ್ದಾರಿಯಿಂದ ಒಂದು ಸ್ಥಾನದಿಂದ ದೇವರು ಸ್ತ್ರೀಯರನ್ನು ಉಂಟು ಮಾಡಿರುವಂಥದ್ದು. ಅದಕ್ಕೆ ನೋಡಿದ್ರೆ ಅಂದರೆ ಸ್ತ್ರೀ ಇಲ್ಲದೆ ಆದಾಮನು ಪರಿಪೂರ್ಣನಾಗಿರಲಿಲ್ಲ. ಸ್ತ್ರೀಯನ್ನು ಉಂಟು ಮಾಡಿದ ಮೇಲೇ ಆದಾಮನು ಪರಿಪೂರ್ಣನಾದ. ಆವಾಗಲೇ ಆತನೇ ಹೇಳ್ತಾನೆ, ಇವಾಗ ನನಗೆ ಸಹಕಾರಿ ಸರಿ ಬೀಳುವಂಥ ಸಹಕಾರಿ ಸಂಗಾತಿ ಸಿಕ್ಕಳು ಅಂತೇಳಿ. ದೇವರು ಕೂಡ ಅದನ್ನೇ ಹೇಳ್ದ. ಎಲ್ಲ ಪ್ರಾಣಿ ಪಶು ಪಕ್ಷಿಗಳನ್ನು ಆತನ ಜೊತೆಯಲ್ಲಿ ಆತನ ಬಳಿಯಲ್ಲಿ ಕರ್ಕೊಂಡು ಬಂದಾದರೆ ಯಾವುದೂ ಆತನಿಗೆ ಸರಿ ಕಾಣಲಿಲ್ಲ. ಕೊನೆಗೆ ನೋಡ್ತೇವೆ ಆತನನ್ನು ಮಲಗಿಸಿ ಆತನ ಪಕ್ಕೆಲುಬಿನಿಂದ ಸ್ತ್ರೀಯನ್ನು ಉಂಟು ಮಾಡಿದ್ರಿಂದಲೇ, ಅದಕ್ಕೆ ಆತನೇ ಹೇಳ್ತಾನೆ, ಪೌಲನ ಹೇಳ್ತಾರೆ ಬೋಧನೆ ದೇವ್ರ ವಾಕ್ಯ ಹೇಳುವಂಥದ್ದು, ಹೀಗೆ ಸ್ತ್ರೀಯಿಂದ ಪುರುಷನ ಬರಲಿಲ್ಲ, ಪುರುಷನಿಂದ ಸ್ತ್ರೀ ಬಂದಿರೋದು. ಅನೇಕ ದಿವಸ ಕೆಲವು ಕಥೆಗಳು ಅಥವಾ ನಮ್ಮ ತಾತ ಅವ್ರ ಕಾಲಕ್ಕೆಲ್ಲ ಕೆಲವರು ಪ್ರಶ್ನೆ ಕೇಳ್ತಾರೆ, ಮೊಟ್ಟೆ ಮೊದಲು ಬಂತ ಕೋಳಿ ಮೊಟ್ಟೆ ಬಂತ ಅಂತ ಕೇಳ್ತಿದ್ರು, ಬೀಜ ಮೊದಲು ಬಂತ ಗಿಡ ಮರಗಳು ಮೊದಲು ಬಂತ ಅಂತ ಕೇಳ್ತಿದ್ರು. ಬೈಬಲ್ ನಂಬರಿಗೆ ಅದರ ಪ್ರಶ್ನೆನೇ ಇಲ್ಲ, ಅದರ ಸಂದೇಹ ಏನಿಲ್ಲ. ಬೈಬಲ್ ಪ್ರಕಾರ ನೋಡ್ತೇವೆ, ಹೇಗೂ ಮೊದಲು ದೇವ್ರು ಬೀಜ ಮಾಡಿ ಮರ ಉಂಟು ಮಾಡಲಿಲ್ಲ, ಹಾಗೇನೆ ಮೊದಲು ದೇವ್ರು ಮೊಟ್ಟೆ ಮಾಡಿ ಕೋಳಿ ಉಂಟು ಮಾಡಲಿಲ್ಲ, ಮೊದಲು ದೇವರು ಕೋಳಿಯನ್ನು ಉಂಟು ಮಾಡಿದ. ಹಾಗೆಲ್ಲ ನೋಡುವಾಗ ನಮಗೆ ಸಾರವಾಗಿ ನೋಡುವಾಗ ತಾಯಿಯಿಂದಲೇ ಎಲ್ಲರೂ ಜನನವಾಗಿದ್ದಾರೆ, ತಾಯಿಯೇ ದೇವರು, ಅದನ್ನು ಬಿಟ್ಟರೆ ದೇವರಿಲ್ಲ ಅಂದರೆ ಬೈಬಲ್ ಏನು ಹೇಳುತ್ತೆ? ಅಲ್ಲ, ಆದಾಮನಿಂದ ಸ್ತ್ರೀ ಬಂದಳು. ಅದಕ್ಕೆ ಆ ಒಂದು ಕ್ರಮ ಹೇಳುವಾಗ ಸಭೆಯಲ್ಲಿ ಮಾತ್ರ, ಅದು ವಿಶೇಷವಾಗಿ ಸಭೆಯಲ್ಲಿ ಮಾತ್ರ ಟೀಚ್ ಮಾಡುವಂಥ ಅಧಿಕಾರ ಸ್ತ್ರೀಯರಿಗಿಲ್ಲ ಅಂತ ಹೇಳ. ಬದಲಾಗಿ ಇಲ್ಲಿ ಮುಂದಿನ ಭಾಗದಲ್ಲಿ ನಾವು ಮುಂದಿನ ಗುರುವಾರಗಳು ನೋಡ್ತೇವೆ, ಹೇಗೆ ಸ್ತ್ರೀಯರು ಟೀಚ್ ಮಾಡಿರುವಂಥದ್ದು ಕೂಡ ಉಂಟು. ಅದು ಸಭೆಯರ್ಲಿಕ್ಕಿಲ್ಲ, ಆದರೆ ಟೀಚ್ ಮಾಡಿದ್ದಾರೆ, ಮತ್ತು ಪೌಲನಿಗೆ ಕೂಡ ಟೀಚ್ ಮಾಡಿದ್ದಾರೆ, ಬೇರೆ ಬೇರೆಯವ್ರಿಗೂ ಟೀಚ್ ಮಾಡುವಂಥ ನೋಡ್ತೇವೆ. ಹಾಗಾಗಿ ಸ್ತ್ರೀಯರ ವಿಶೇಷವಾದಂಥ ಜವಾಬ್ದಾರಿ ಉಂಟು. ದೇವರು ಆ ಒಂದು ಜವಾಬ್ದಾರಿಯಿಂದ, ಆ ಒಂದು ಸ್ಥಾನಮಾನದಿಂದಲೇ ದೇವರು ಸ್ತ್ರೀಯರು ಉಂಟು ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿರುವಂಥ ಪ್ರತಿಯೊಬ್ಬರ ಸ್ತ್ರೀಯರು ನಾವು ಸೇವಕರಾಗಿದ್ದೇವೆ, ನಾವು ಯಾವ ರೀತಿಯಲ್ಲಿ ಸೇವೆ ಮಾಡ್ಬೋದು ಹುಡುಕಿ ನಾವು ಸೇವೆ ಮಾಡಬೇಕಾಗಿದೆ ಹೊರತು ಹುದ್ದೆಗೋಸ್ಕರ ಅಥವಾ ಒಂದು ಸ್ಥಾನ ಹೇಳೋದಕ್ಕೋಸ್ಕರ ಮಾಡುವಂಥದ್ದಲ್ಲ. ನಾವು ಪ್ರತಿಯೊಬ್ಬರು ಆ ರೀತಿ ಕರ್ತನ ಸೇವೆ ಅಂತ ತಿಳ್ಕೊಂಡು ನಾವು ಮಾಡುವಂಥ ಪ್ರತಿಯೊಂದು ಕರ್ತನ ಮಹಿಮೆಗೆ ಮಾಡಿದರೆ ಖಂಡಿತವಾಗ್ಲೂ ಅಂದರೆ ನಾವು ಸೇವಕರಾಗಿ ಇದ್ದೇವೆ, ನಾವು ಮಿನಿಸ್ಟ್ರಿಯಲ್ಲೇ ಇದ್ದೇವೆ. ಇಲ್ಲದೆ ಹೋದರೆ ಬೇರೆಯವರೆಲ್ಲ ಕೆಲವರು ಹೇಳೋ ಪ್ರಕಾರ ಅವ್ರು ಯಾವುದೋ ಒಂದು ಮಿನಿಸ್ಟ್ರಿ ಏನೋ ಒಂದು ಆಫೀಸ್ ಇಟ್ಕೊಂಡ್ರೆ ಅವ್ರು ಮಿನಿಸ್ಟ್ರಿ ಅಂತಾರೆ. ನಾವೆಲ್ಲೂ ಪ್ರತಿಯೊಬ್ಬರು ಮಿನಿಸ್ಟ್ರಿಯಲ್ಲೇ ಇದ್ದೇವೆ. ಸ್ತ್ರೀಯರು ಮನೆಯಲ್ಲಿ ಒಂದು ಮಿನಿಸ್ಟ್ರಿಯಲ್ಲೇ ಇದ್ದಾರೆ. ಹಾಗಾಗಿ ಇಲ್ಲಿ 5 ಬಗ್ಗೆ ಬರುವಾಗ, 5b ಬಗ್ಗೆ ಬರುವಾಗಲೂ ಕೂಡ ಕೆಲವು ತರ್ಜುಮೆಗಾರರು ಅಲ್ಲಿ ಸೇವಕರು ಅಂತ ತಕ್ಷಣ ಅಲ್ಲೇನಿದೆ ಇಂಗ್ಲೀಷ್ನಲ್ಲಿ ಸರ್ವೆಂಟ್ ಅಂತ ಹೇಳಿದಾನೆ, ಇಲ್ಲಿ ಕನ್ನಡದಲ್ಲಿ ಸೇವಕರು. ರೋಮಪುರದವರಿಗೆ 16ನೇ ಅಧ್ಯಾಯ 1ನೇ ವಚನ ನೋಡ್ತಿದ್ದೇವೆ. ರೋಮಪುರದವರಿಗೆ 16ನೇ ಅಧ್ಯಾಯ 1 ಮತ್ತು 2ನೇ ವಚನ ನೋಡುವಾಗ ಆಕೆ ಫೈಬೆ ಬಗ್ಗೆ ಹೇಳುವಾಗ ಆತನ ಹೇಳ್ತಾನೆ ಅಂದರೆ, ನಾನು ನಿಮಗೆ ಒಪ್ಪಿಸುವ ನಮ್ಮ ಸಹೋದರಿಯಾದ ಫೈಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ, ಆಕೆಯು ಕೆಂಕರೆಯಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. ಆಕೆ ಸಭೆಯ ಸೇವಕಳಾಗಿದ್ದಾಳೆ. ಸೇವಕಳಂದ ತಕ್ಷಣ ಏನು ಮಿನಿಸ್ಟರ್ ಅಂತ ಏನಿದೆಯೋ ಪದ, ಅದರ ಪದವೇ ಇಲ್ಲಿ ಸರ್ವೆಂಟ್ ಅಂತ ಹೇಳಿ ತರ್ಜುಮೆ ಮಾಡುವಂಥದ್ದು. ಮತ್ತು ಆ ಪದ ಯಾವುದಕ್ಕೆ ಯಾವ ಪದದಿಂದ ಮೂಲವಾಗಿ ಬಂದಿದ್ರೆ, ಏನು ಇವತ್ತು ಡೀಕನೆಸ್ ಅಥವಾ ಡೀಕನ್ ಅಂತ ಹೇಳ್ತಾರೆ, ಅದೇ ಪದ ಅದರಲ್ಲಿದೆ. ಡೀಕನೆಸ್ ಕೆಲವು ಕಡೆ ಇದೆ ಡೀಕನೆಸ್ ಅಂತ ಹೇಳಿ. ಸೊ ಡೀಕನೆಸ್ ಇರುವ ಪದದ ಅರ್ಥವನ್ನೇ ಇಲ್ಲಿ ಸೇವಕರು ಅಥವಾ ಕಿಂಗ್ ಜೇಮ್ಸ್ ವರ್ಷನ್ ಬೇರೆ ಕಡೆ ಸರ್ವೆಂಟ್ ಅಂತ ಹೇಳಿ ಬರೆದಿದ್ದಾರೆ. ಆದರೆ ಇನ್ನು ಕೆಲವು ತರ್ಜುಮೆಗಾರರು ಮೋಸ್ಟ್ಲಿ ನಾನು ನೋಡಿಲ್ಲ, ಆದರೆ NIV ಆಗಲಿ ಬೇರೆ ಬೇರೆಯವರು ಡೀಕನೆಸ್ ಅಂತ ಹೇಳಿ ಬರೆದಿರೋದು. ಯಾಕಂದರೆ ಆ ಪದ ಮೂಲ ಪದ ಡೀಕನೆಸ್ ಯಾವುದಿದೆನೋ ಅದೇ ಪದ ಉಪಯೋಗಿಸಿರುವಂಥದ್ದು. ಆದರೆ ಕಿಂಗ್ ಜೇಮ್ಸ್ ಬರುವಾಗ ಮತ್ತು ಕೆಲವು ತರ್ಜುಮೆಗಳು ಡೀಕನೆಸ್ ಅಂತ ಉಪಯೋಗಿಸಿಲ್ಲ. ಅಂದರೆ ಇಲ್ಲಿ ಮೂಲ ಪದ ಉಂಟು, ಆದರೆ ಸಾಂದರ್ಭಿಕವಾಗಿ ಅಲ್ಲಿ ಆ ಪದದ ಅರ್ಥ ಏನಿದೆ ಅದನ್ನೇ ಬರೆದ್ರು. ಯಾವುದೊಂದು ಮೂಲ ಪದ ಹೀಗೆ ಅಂದ ತಕ್ಷಣ ಮೂಲ ಪದದ ಅರ್ಥ ಹೀಗೆ ಇದೆ, ಹೀಗೆ ಆಗಬೇಕು ಅಂತೇನಿಲ್ಲ. ಯಾಕಂದರೆ ಪೌಲನ ಬಗ್ಗೆ ಕೂಡ ಪೌಲನ ನೋಡುವಾಗ ಪೌಲನು ತಾನು ಕೂಡ ಸೇವಕನಂತ ಹೇಳ್ತಾನೆ. ಕ್ರಿಸ್ತನ ಸೇವಕನು ದಾಸನು ಅಂತ ಹೇಳ್ತಾನೆ. ಅಲ್ಲಿ ಕೂಡ ಮಿನಿಸ್ಟರ್ ಅಥವಾ ಅಲ್ಲಿ ಡೀಕನ್ ಅನ್ನೋ ಪದನೇ ಮೂಲ ಭಾಷೆ ಉಪಯೋಗಿಸಿದೆ. ಹಾಗಂತ ಪೌಲನೇನು ಡೀಕನ್ ಆಗಿದ್ನ? ಅವನು ಡೀಕನ್ ಆಗಿಲ್ಲ. ಮತ್ತು ಇನ್ನೊಂದು ನೋಡ್ತೇವೆ, ಯಾವಾಗಲೂ ಸ್ಥಾನ ಮಾನಕ್ಕೋಸ್ಕರ ಹೋರಾಟ ಮಾಡುವಂಥದ್ದು ಸೇವೆ ಅಲ್ಲ. ಈ ಸ್ಥಾನ ಅಂತ ಕೊಟ್ಟ ತಕ್ಷಣ ಪಾಸ್ಟ್ರನು ಅಥವಾ ಡೀಕನ್, ಹೇಗೂ ಬ್ಯಾಪ್ಟಿಸ್ಟ್ ಚರ್ಚ್ಗಳಲ್ಲಿ ಡೀಕನ್ ಅಂತ ಇರುವಂಥದ್ದು ನೋಡ್ತೇವೆ. ಇನ್ನು ಬೇರೆ ಬೇರೆ ಕೆಲವು ಚರ್ಚ್ಗಳಲ್ಲಿ ಅನೇಕ ಎಲ್ಡರ್ಸ್ ಅಂತ ಇರ್ತಾರೆ. ಹೇಗೆ ಅವರವರ ಒಂದು ಕ್ರಮ. ಆದರೆ ಹೇಗೂ ಬೈಬಲ್ನ ಪ್ರಕಾರ ನೋಡುವಾಗ ಪಾಸ್ಟ್ರ್ ಆಮೇಲೆ ಡೀಕನ್ಗಳಂತಿರುವಂಥದ್ದು ನೋಡ್ತೇವೆ. ಅದು ಸಭೆ ದೊಡ್ಡದಾಗಿರುವಾಗ ಬೇರೆ ಬೇರೆ ಜವಾಬ್ದಾರಿಗಳಿಗೋಸ್ಕರ ಡೀಕನ್ ಮತ್ತು ಡೀಕನೆಸ್ಗಳು
ಆರಿಸ್ಕೊಳ್ಳುವಂಥದ್ದು ನೋಡ್ತೇವೆ. ಮತ್ತು ಅವ್ರು ಹೇಗಿರಬೇಕು ಅದನ್ನು ಕೂಡ ತಿಮೋತಿಯನಿಗೆ ಪೌಲನು ಪತ್ರಿಕೆಯಲ್ಲಿ ಬರೆದ ಅವ್ರು ಹೇಗಿರಬೇಕು, ಅವರಿಗೆ ಸಭಾ ಸೇವಕರು ಅಂತ ಹೇಳ್ತಾನೆ, ಮತ್ತು ಇನ್ನೊಬ್ಬರಿಗೆ ಪಾಸ್ಟರ್ಗೆ ಸಭಾಧ್ಯಕ್ಷನು ಅಂತ ಹೇಳ್ತಾನೆ. ಯಾಕಂದ್ರೆ ಅಲ್ಲಿ ಬಿಷಪ್ ಪಾಸ್ಟರ್ ಅಥವಾ ಹೇಗೆ ಪಾಸ್ಟರ್ ಅಂತ ಉಪಯೋಗಿಸಲ್ಲ, ಬಿಷಪ್ ಅಥವಾ ಬೇರೆ ಬೇರೆ ಪ್ರೆಸ್ಬಿಟರ್ ಅಂತಿದೆ ಮತ್ತು ಎಲ್ಡರ್ಸ್ ಅಂತಿದೆ. ಇವರೆಲ್ಲರ ಅರ್ಥ ಒಂದೇ ಪಾಸ್ಟರ್ ಅಂತ ಹೇಳಿ. ಪಾಸ್ಟರ್ ಅನ್ನೋದೇ ಅದರ ಅರ್ಥ, ಮತ್ತು ಬೇರೆ ಏನಿಲ್ಲ. ಆದರೆ ಅವ್ರಿಗೆ ನೋಡುವಾಗ ಅವ್ರು ಸೇವಕರಾಗಿದ್ದಾರೆ. ಪೌಲನು ಕೂಡ ಒಬ್ಬ ಸೇವಕನೇ. ಆದರೆ ಆ ಸೇವಕನನ್ನಂಥ ಪದಕ್ಕೆ ಮೂಲ ಭಾಷೆಯಲ್ಲಿ ಡೀಕನ್ಗೆ ಏನು ಪದ ಉಂಟು ಅದೇ ಪದ ಉಂಟು. ಆದರೆ ಪೌಲನೇ ಅವಳು ನಾನು ಡೀಕನ್ ಅಂತ ಹೇಳ್ಕೊಳ್ಳಿಲ್ಲ, ಬದಲಾಗಿ ಸೇವಕನು ಅಂತ ಹೇಳಿ. ಮತ್ತು ಅಷ್ಟೇ ಅಲ್ಲ, ನಮ್ಮ ಕರ್ತನಾಥ ಯೇಸು ಕ್ರಿಸ್ತನು ಕೂಡ ಮಿನಿಸ್ಟರ್ ಆಫ್ ದ ಸರ್ಕಮ್ಸಿಷನ್ ಅಂತ ಹೇಳ್ತಾರೆ. ರೋಮಪುರದಲ್ಲಿ 16ನೇ 25ನೇ ವರ್ಷದಲ್ಲಿ ಇರ್ಬೋದು ಅಂದ್ಕೊಳ್ತೇನೆ, ಅಥವಾ 25ನೇ ವರ್ಷದಲ್ಲಿಲ್ಲ. ಆದರೆ ಇದೇ ಅಧ್ಯಾಯದಲ್ಲಿ ಉಂಟು, ನಾವು ಮುಂದೆ ನೋಡ್ತೇವೆ. ಕರ್ತನಾಥ ಯೇಸು ಕ್ರಿಸ್ತ ಕೂಡ ಸರ್ವೆಂಟ್ ಅಂತ ಹೇಳಿ ಉಪಯೋಗಿಸಿದಾಗ, ಅಂದರೆ ಮೂಲ ಗ್ರೀಕ್ ಪದದಲ್ಲಿ ಅಲ್ಲಿ ಕೂಡ ಡೀಕನ್ ಅನ್ನುವಂಥ ಪದದ ಮೂಲ ಭಾಷೆಯಲ್ಲಿ ಉಂಟು. ಆಗ ತಕ್ಷಣ ಯೇಸು ಕ್ರಿಸ್ತನು ಡೀಕನ್ ಆಗಿರಲಿಲ್ಲ. ಆತ್ಮ ಹೇಳ್ತಾನೆ, ಹೇಳ್ತಾರೆ ಸುನ್ನತಿಲ್ಲದವರಿಗೆ ಆತನು ಸೇವಕನಾಗಿ ಬಂದನು ಅಂತ ಹೇಳಿ. ಸೊ ಇಲ್ಲಿ ಸೇವಕರು ಫೈಬೆ ಬಗ್ಗೆ ನೋಡುವಾಗ ನಾವು ಅವಾಗಲೇನೋ ನೋಡಿದೆವು. ಮೋಸಸ್ ಅವರ ಮಗಳು ಜಾಕ್ಲಿನ್ ಇವತ್ತು ಸ್ಟಡಿ ಮುಗಿಸಿ 2 ವರ್ಷ ಬರ್ತಾಳೆ ಅಂದಾಗ ಈ ಸಂಗತಿ ತಗೊಂಡು ನಾವು ಧ್ಯಾನ ಮಾಡ್ತಿದ್ದೇವೆ ಅಂತ ಹೇಳಿದೆವು. ಅದಕ್ಕೋಸ್ಕರ ಜಾಕ್ಲಿನ್ ಕೂಡ ಫೈಬೆಯೇ ಮಾದರಿ ಆಗಿರಲಿ ಅಂತ ಹೇಳಿ ಇವತ್ತು ನಾವು ಧ್ಯಾನ ಮಾಡ್ತಿದ್ದೇವೆ. ಫೈಬೆ ಸೇವಕಳಾಗಿದ್ದಳು, ಆದರೆ ಅದೇ ಸಮಯಕ್ಕೆ ಅವಳು ಯೌವನಸ್ಥಳಾಗಿದ್ದಳು. ಆ ಯೌವನಸ್ಥಳಾಗಿರೋ ಜೊತೆಯಲ್ಲಿ ಆ ಯೌವನಸ್ಥಳಾಗಿರುವಾಗಲೇ ಅವಳು ಸೇವಕಳಾಗಿದ್ದಳು ಅಂತ ಹೇಳೋದು. ಇಲ್ಲಿ ಅದಕ್ಕೆ ಕೆಲವು NIV ಮತ್ತು ತರ್ಜುಮೆಗಾರರು ಅದಕ್ಕೆ ಡೀಕನೆಸ್ ಅಂತೇಳಿ ಬರೆದ್ರೆ, ಅದಕ್ಕೋಸ್ಕರ ಅವರು ಹಾಕಿ. ಆದರೆ ಅನೇಕ ಸಾರಿ ಒಂದು ಮಾಡುವಂಥ ಸೇವೆ ಒಂದು ಪಟ್ಟ ಕಟ್ಟಿದ ತಕ್ಷಣ, ಒಂದು ಸ್ಥಾನಮಾನ ಕೊಟ್ಟ ತಕ್ಷಣ ಅದು ಭಾಳ ಹೆಚ್ಚಾಗೋದು ಕಡಿಮೆ ಆಗುತ್ತದಲ್ಲ, ಬದಲಾಗಿ ಸೇವೆ ಇನ್ನೂ ಕಡಿಮೆ ಆಗುತ್ತದೆ ನೋಡ್ತೇವೆ. ಯಾಕಂದ್ರೆ ನಾವು ಇಂಥವ್ರು, ಅದಕ್ಕೆ ಇಂಥವ್ರು ತಕ್ಷಣ ನಾವು ಇದನ್ನೇ ಮಾಡ್ತೇವೆ, ನಾವು ಇಂಥದ್ದು ಆಗಬೇಕು ಅಂಥ ಪಟ್ಟ ಅಥವಾ ಅಂಥ ಪಾತ್ರ ಕೊಟ್ಟ ತಕ್ಷಣ ಏನಾಗುತ್ತೆ, ನಾವು ಇಲ್ಲೇ ಕೂತ್ಕೋಬೇಕು, ನಾವು ಇದನ್ನೇ ಮಾಡಬೇಕು, ನಾವು ಇದು ಮಾಡಲ್ಲ, ಇದು ಬೇರೆಯವ್ರು ಮಾಡಬೇಕು, ಇದು ನಾವು ಇಂಥದ್ದು ಮಾಡಬೇಕು, ಇವೆಲ್ಲ ಅಲ್ಲ. ಆದರೆ ನೋಡ್ತೇವೆ ಇಲ್ಲಿ ಫೈಬೆ ಬಗ್ಗೆ ನೋಡುವಾಗ ಇಲ್ಲಿ ಆತನ ಹೇಳ್ತಾನೆ, ಫೈಬೆ ಕ್ರಿಸ್ತನ ಸೇವಕ ಸಭೆ, ಅಥವಾ ಅಲ್ಲಿ ನೋಡುವಾಗ ಯಾಕೆ ಹೇಳ್ತಾರೆ ಸಭೆಯ ಸೇವಕರು, ಕ್ರಿಸ್ತನ ಸೇವಕರಾಗುವಂಥದ್ದು ಆಗಿರುವಾಗಲೇ ಅವರು ಸಭೆಯ ಸೇವಕರಾಗುವಂಥದ್ದು. ಅದಕ್ಕೆಲ್ಲ ನೋಡುವಾಗ ವಿಶೇಷವಾಗಿ ನಮ್ಮ ಏನಂತಾರೆ ಬಾಲ್ಯದಿಂದಲೇ ಮತ್ತು ವಿಶೇಷವಾಗಿ ಯೌವನಸ್ಥರಾಗಿ ಬರುವಾಗಲೇ ನಾವು ಸಭೆಯ ಸೇವಕರು ಹೇಗಾಗಬೇಕು ಅದನ್ನು ನಾವು ಕಲಿಯುವಂಥದ್ದಾಗಿದೆ. ಅದನ್ನು ನಾವು ಮಾಡಬೇಕಾಗಿದೆ. ನಾವು ಏನೆಲ್ಲ ಮಾಡ್ತೇವೆ, ನಾವು ಏನಂತಾರೆ ಲೋಕದಲ್ಲಿ ಏನೆಲ್ಲ ಸಂಪಾದಿಸ್ಬೋದು, ಲೋಕದಲ್ಲಿ ಏನೆಲ್ಲ ಕಲಿಬೋದು, ಲೋಕದಲ್ಲಿ ಏನೆಲ್ಲ ಸೇವಕರಾಗ್ತೇವೆ. ಆದರೆ ಅನೇಕ ಸಾರಿ ನಾವು ನಿಜವಾಗ್ಲೂ ಸೇವಕರಾಗಿರುವಂಥದ್ದಕ್ಕೆ ನಾವು ಸೇವಕರಾಗಿದ್ದೇವ. ನಮ್ಮ ಅನೇಕ ಸ್ನೇಹಿತರು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವಾಗಾದರೂ ಫೋನ್ ಮಾಡಿದ್ರೆ ಅವ್ರು ಹೇಳೋದು ಇಷ್ಟೇ, ಏನು ಮಾಡೋದು ಅಂದರೆ ಹಿಂದಿಯಲ್ಲಿ ಹೇಳ್ತಾರೆ ಗುಲಾಮಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅವ್ರೇನೋ ಈ ಮ್ಯಾನೇಜರ್ ಇದ್ದೇನೆ, ಅದು ಇದ್ದೇನೆ ಅಂತ ಹೇಳೋದು, ಏನೋ ಸ್ಥಾನ ಬಗ್ಗೆ ಹೇಳ್ಕೊಳ್ಳಲ್ಲ. ಅದು ಏನು ಸ್ಥಾನ ಇದ್ರೇನೋ ಗುಲಾಮಿ ಮಾಡ್ತಾ ಇದ್ದೇನೆ, ಗುಲಾಮಿ ಆಗಿದ್ದೇನೆ ಅಂತ ಹೇಳೋದು. ಸೊ ಒಂದು ರೀತಿ ನಾವು ಯಾವ ಕಂಪ್ನಿ ಕೆಲಸ ಮಾಡಿ ಅಂತ, ದೊಡ್ಡ ಕಂಪ್ನಿಯಲ್ಲಿ ಚಿಕ್ಕ ಕಂಪ್ನಿಯಲ್ಲಿ ಕಂಪ್ನಿ ಓನರೇ ಯಾರೋ ಇರ್ತಾರೆ, ಅದಕ್ಕೆ ಕೆಲಸ ಮಾಡೋದು ಸೇವಕರೇ ಅಷ್ಟೇ. ಅದಕ್ಕೆ ಸ್ಥಾನ ಕೊಟ್ಟಾಗ ನಾವು ಈ ಕಂಪ್ನಿಗೆ ನಾನು ಮ್ಯಾನೇಜರ್, ಈ ಕಂಪ್ನಿಗೆ ನಾನು ಅದಾಗಿದ್ದೇನೆ ಇದಾಗಿದ್ದೇನೆ, ಅದೇ ಮೂಲವಾಗಿ ಸೇವಕರೇ. ಆದರೆ ಆ ಸೇವೆ ಮಹತ್ವ ಹೆಚ್ಚಿಗೆಲ್ಲ ಸಭೆಯ ಸೇವೆ ಮಾಡುವಾಗ, ಸಭೆಯ ಸೇವಕರಾಗುವಾಗ. ಸೊ ನಮ್ಮ ಮಕ್ಕಳಿಗೆ ನಾವು ವಿಶೇಷವಾಗಿ ಸಭೆಯ ಸೇವಕರಾಗುವಂಥದ್ದು. ಸೊ ಇಲ್ಲಿ ಸಭೆ ಸೇವಕರಾಗಬೇಕಂತ ತಕ್ಷಣ ಬೈಬಲ್ ಕಾಲೇಜ್ ಹೋಗಬೇಕು, ಬೈಬಲ್ ಕಾಲೇಜ್ ಓದಬೇಕು, ಆಗಲೇ ಸೇವೆ ಅಲ್ಲ. ಬದಲಾಗಿ ನಾವು ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು, ದೇವರು ಎಷ್ಟು ಮಾಡ್ತಾನೋ ಅಷ್ಟು ನಾನು ಸಭೆಯಲ್ಲಿ ಹೇಗೆ ಅಂತಾರೆ ಆ್ಯಕ್ಟಿವ್ ಮೆಂಬರ್ ಆಗಿ ನಾನು ಇರಬೇಕು. ಸಭೆಯಲ್ಲಿ ಇರಬೇಕಾದ್ರೆ, ಸಭೆಯಲ್ಲಿ ಏನಾದರೂ ಮಾಡಬೇಕಾದ್ರೆ ಮೊದಲು ನಾನು ಮನೆಯಲ್ಲಿ ಏನಾಗಿರ್ತೇನೆ, ಮನೆಯಲ್ಲಿ ನಾನು ಏನಾಗಿರ್ತೇನೋ ಅದನ್ನೇ ನಾನು ಸಭೆಯಲ್ಲಿ ಪ್ರತಿಬಿಂಬಿಸ್ತೇನೆ. ಮನೆಯಲ್ಲಿ ಏನೋ ಆಗಿದ್ದು ಸಭೆಯಲ್ಲಿ ಮಾತ್ರ ನಾನು ಲೀಡರ್, ಸಭೆಯಲ್ಲೇ ಮಾತ್ರ ನಾನು ಇಂಥ ಸೇವೆ ಮಾಡ್ತೇನೆ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಆಗಲ್ಲ. ನೋಡುವಾಗ ಹೇಗೂ ಕೆಲವರು ಅಪರೂಪದವರು, ಯಾಕಂದರೆ ತಿಮೋತಿನ ಬಗ್ಗೆ ಹೇಳುವಾಗ ತಿಮೋತಿನೂ ಕೂಡ ಯೌವನಸ್ಥನಾದ ತಿಮೋತಿನೇ ಅಂತ ಬರೀತಾನೆ. ಅಂಥವರು ದೇವ್ರ ಬಳಿಗೆ ಬರುವಾಗ ಏನಂತಾರೆ ಭಾಳ ಒಳ್ಳೆಯ ಸಂಗತಿ. ಯಾಕಂದರೆ ಯಾರು ಕೂಡ ಭಾಳ ಕಡಿಮೆ ಜನ ವಯಸ್ಸಾದ ಮೇಲೆ ನಾವು ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ ಅನ್ನೋಂಥವ್ರು. ಆದರೆ ಯೌವನಸ್ಥರಾಗಿರುವಾಗಲೇ ನಾವು ಮಾಡಬೇಕಾಗಿರುವಂಥದ್ದು. ಅದಕ್ಕೆಲ್ಲ ನೋಡುವಾಗ ಪೌಲನು ಫೈಬೆ ಬಗ್ಗೆ ಹೇಳುವಾಗ ಸಹೋದರಿಯಾದಂಥ ಫೈಬೆ ಅಂತ ಹೇಳೋ ಪ್ರಕಾರ, ಸಹೋದರಿ ಅಂತ ಹೇಳುವಾಗ ಅವಳು ಯೌವನಸ್ಥಳಾಗಿದ್ಲು. ಮತ್ತು ಏನಾದ್ರು ನೋಡುವಾಗ ಆಕೆಯನ್ನು ಪರಿಚಯ ಮಾಡ್ತಿರುವಂಥದ್ದು ಹೇಗೆಂದರೆ ಸೇವಕಳಾಗಿ ಆಕೆಯನ್ನು
ಪರೀಕ್ಷೆ ಮಾಡಿರುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಆ ಫೈಬೆಯನ್ನು ಎಷ್ಟು ಮಟ್ಟಿಗೆ ಆತನು ರೆಕಮೆಂಡ್ ಮಾಡ್ತಿದ್ದಾನಂದರೆ 2ನೇ ವಚನ ನೋಡ್ತೇವೆ, ನೀವು ಆಕೆಯನ್ನು ಪರಿಶುದ್ಧರಿಗೆ ತಕ್ಕಂತೆ ಕರ್ತನಲ್ಲಿ ಅಂಗೀಕರಿಸಿ ಆಕೆಯ ಕೆಲಸದಲ್ಲಿ ಆಕೆಗೆ ಅವಶ್ಯವಾದ ಸಹಾಯವನ್ನು ಮಾಡಿರಿ. ಯಾಕಂದರೆ ಆಕೆ ನನಗೂ ಅನೇಕರಿಗೂ ಸಹಾಯ ಮಾಡಿದವಳಾಗಿದ್ದಾಳೆ. ಇಲ್ಲ ನೋಡುವಾಗ 2 ಸಂಗತಿ ನೋಡ್ತೇವೆ. ನಾವು ಸೇವಕರಾಗಬೇಕಾದ್ರೆ ಜನರು ಅಂಗೀಕರಿಸುವಂಥವ್ರು ನಾವು ಆಗಿರಬೇಕಾಗಿದೆ. ಜನ ಅಂಗೀಕರಿಸುವಂಥವ್ರ ನಾವು ದೇವರನ್ನು ಅಂಗೀಕರಿಸಿದ್ದೇವೆ, ಯೇಸು ಕ್ರಿಸ್ತನ ಅಂಗೀಕರಿಸಿದ್ದೇವೆ, ನಂಬಿದ್ದೇವೆ ಅಂತ ಹೇಳ್ತೇವೆ, ಹೌದು. ಆದರೆ ಅದೇ ಸಮಯಕ್ಕೆ ನನ್ನನ್ನು ನನ್ನ ಜನರು ನನ್ನ ಕುಟುಂಬದಲ್ಲೇ ನನಗೆ ಅಂಗೀಕರಿಸಿದಾರ. ನನ್ನ ಸಭೆಯಲ್ಲಿ ಅಂಗೀಕರಿಸೋದಕ್ಕಿಂತ ಮುಂಚೆ ನನ್ನ ಕುಟುಂಬದಲ್ಲಿ ನಾನು ಹೇಗೆ ಜೀವಿಸ್ತಿದ್ದೇನೆ. ಅದಕ್ಕೆ ಆದ್ಮೇಲೆ ಹೇಳ್ತಾನೆ, ನೀನು 2ನೇ ವಚನಕ್ಕೆ ಬರುವಾಗ ರೋಮಪುರದಲ್ಲಿ 14ನೇ ಹೇಳಿಕೆಗೆ, ಆಕೆಯು ಕೆಂಕ್ರಲ್ಲಿರುವ ಸಭೆ ಸೇವಕಳಾಗಿದ್ದಾಳೆ. 2ನೇ ವಚನ, ನೀವು ಆಕೆಯನ್ನು ಪರಿಶುದ್ಧರಿಗೆ ತಕ್ಕಂತೆ ಕರ್ತನಲ್ಲಿ ಅಂಗೀಕರಿಸಿ. ಸೊ ಜನರು ನಮ್ಮನ್ನು ಅಂಗೀಕರಿಸುವಂಥ ರೀತಿಯಲ್ಲಿ ನಾನಿರಬೇಕು. ಕುಟುಂಬದಲ್ಲೂ ಕೂಡ ನನ್ನನ್ನು ಅಂಗೀಕರಿಸುವಂತಿರಬೇಕು. ಪ್ರತಿಯೊಬ್ಬರು ಆ ಒಂದು ಮನೋಭಾವನೆಯಲ್ಲಿ ನಾನಿರಬೇಕಾದ್ರೆ, ಪ್ರತಿಯೊಬ್ಬರ ಮನೋಭಾವನೆಯಲ್ಲಿ ನನ್ನನ್ನು ಅಂಗೀಕಾರ ಮಾಡಬೇಕನ್ನೋಂಥ ಒಂದು ಮನಸ್ಸಿರಬೇಕಾದ್ರೆ ನಾನು ಹೇಗೆ ನೋಡ್ಕೋಬೇಕಾಗಿದೆ. ಆದರೆ ನಾವು ನೆಕ್ಸ್ಟ್ ಸಾರಿ ಯಾವ ರೀತಿ ಅಂಗೀಕಾರ ಮಾಡ್ಬೇಕಾದ್ರೆ ನಾವು ದೊರೆತನ ಮಾಡಬೇಕು, ಅಧಿಕಾರ ಮಾಡಬೇಕು. ಅಧಿಕಾರ ಮಾಡಿದ್ರೆ ಅಂಗೀಕರಿಸ್ತಾರೆ ಅಂತೇಳಿ ನಾವು ತಿಳ್ಕೊಳ್ತೇವೆ, ಆದರೆ ತಪ್ಪು. ಅಂಗೀಕಾರ ಮಾಡುವಂಥದ್ದು, ಅಲ್ಲಿ ದೊರೆತನ ಮಾಡುವಂಥದ್ದು ನಾವು ನೋಡುವಾಗ ಅದು ಅನೇಕ ಸಾರಿ ಇದು ದಬ್ಬಾಳಿಕೆ ಅಂತೇಳಿ ಅವರು ತಿಳ್ಕೊಂಡ್ರು. ಏನೋ ನಮ್ಮಪ್ಪ ಅಥವಾ ನಮ್ಮಣ್ಣ ಅಥವಾ ನಮ್ಮ ಇವರೇನೋ ಬರೀ ದಬ್ಬಾಳಿಕೆ ಅಂತ ಅಲ್ಲ. ಅದೆಲ್ಲ ನೋಡುವಾಗ ಪೌಲನು ಹೇಳ್ತಾನೆ, ಫೈಬೆಯನ್ನು ಸಭೆಯ ಸೇವಕಳಾಗಿದ್ದಾಳೆ, ಕರ್ತನಲ್ಲಿ ಪರಿಶುದ್ಧರಿಗೆ ತಕ್ಕಂತೆ ಆಕೆಯನ್ನು ಅಂಗೀಕರಿಸಿರಿ. ಸೊ ಅಲ್ಲಿ ನಾವು ನಮ್ಮ ಯೌವನಸ್ಥರಿಗೆ ನಾವು ಕಲಿಸುವಂಥದ್ದು, ನಮ್ಮ ಯೌವನಸ್ಥರು ಅಪೇಕ್ಷೆ ಪಡಬೇಕಾಗಿರುವಂಥದ್ದು, ಕರ್ತನಲ್ಲಿ ಪರಿಶುದ್ಧರು ಅಂಗೀಕರಿಸುವಂಥ ರೀತಿಯಲ್ಲಿ ನಾನು ನೋಡ್ಕೊಳ್ಬೇಕು. ಇದು ನನ್ನ ಮೊದಲನೇ ಒಂದು ಏನಂತಾರೆ ಕ್ರಿಸ್ತ ವಿಶ್ವಾಸಿಯ ಲಕ್ಷಣ. ನಾವೇನೆಲ್ಲ ಕಲಿಸ್ತೇವೆ, ಏನೆಲ್ಲ ಮಾಡ್ತೇವೆ, ಆದರೆ ಈ ವಿಷಯಗಳನ್ನು ನಾವು ಸೋತು ಹೋಗ್ತೇವೆ. ಕ್ರೈಸ್ತ ಕುಟುಂಬ ಅಂತ ಹೇಳುವಂಥವು ನಾವು, ಅಥವಾ ನಾವು ಪಾಸ್ಟ್ರು ಚರ್ಚ್ ಅಂತ ಹೇಳ್ಕೊಂಡೆ ನಾವು ಅನೇಕ ಸರಿ ನಮ್ಮ ಮಕ್ಕಳ ಬಗ್ಗೆ ಇಂಥ ವಿಷಯಗಳಲ್ಲಿ ನಾವು ಸೋತು ಹೋಗ್ತೇವೆ. ನಮ್ಮ ಮಕ್ಕಳನ್ನು ಹೇಗೆ ಸಮಾಜ ಹೇಗೆ ಸ್ವೀಕರಿಸಬೇಕು, ಲೋಕ ಹೇಗೆ ಸ್ವೀಕರಿಸಬೇಕು ಅದನ್ನು ಕಲಿಸ್ತೇವೆ. ಮತ್ತು ಅದನ್ನು ಕಲಿಸೋದಕ್ಕೆ ನಾವೇ ಬೇಕಾಗಿಲ್ಲ, ಅದು ಕಲಿಸೋದಕ್ಕೆ ಹಗಲು ರಾತ್ರಿ ಲೋಕ ರೆಡಿ ಇದೆ. ಟಿ ವಿ ನೋಡಿದ್ರೆ, ಫೋನ್ ನೋಡಿದ್ರೆ ಎಲ್ಲ ಅದು ಕಲಿಸ್ತಾನೇ ಇದೆ. ಹೇಗೆ ಮಾಡಬೇಕು, ಏನು ಡ್ರೆಸ್ ಹಾಕೋಬೇಕು, ಏನು ಮೇಕಪ್ ಮಾಡ್ಕೋಬೇಕು, ಏನೆಲ್ಲ ಅದು ಕಲಿಸ್ತಾನೆ ಇದೆ. ಆದರೆ ನಾವು ಕ್ರಿಸ್ತ ವಿಶ್ವಾಸಿಯಾಗಿ, ನಾನು ಅಪ್ಪ ಅಮ್ಮ ಅಥವಾ ನಾವು ಕುಟುಂಬ, ನಾವು ವಿಶ್ವಾಸಿಯಾಗಿ ನಮ್ಮ ಮಕ್ಕಳಿಗೆ, ಯೌವನಸ್ಥರಿಗೆ ಮೊದಲನೇದಾಗಿ ಕಲಿಸುವಂಥದ್ದಿದೆ, ಪರಿಶುದ್ಧರಿಗೆ ತಕ್ಕಂತೆ ಅಂಗೀಕರಿಸುವಂಥ ರೀತಿಯಲ್ಲಿ ನೀವು ನಡ್ಕೊಳ್ರಿ. ಆ ಒಂದು ಜೀವನ ನಾವು ಯೌವನಸ್ಥರಿಗೆ, ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಬೇಕಾಗಿದೆ. ಅದು ಪ್ರಾರಂಭವಾಗುವಂಥದ್ದು ಬಾಲ್ಯದಿಂದಲೇ. ಈಗ ಇದಕ್ಕಿದ್ದಾಗಿ ಯೌವನಸ್ಥರಾದ ತಕ್ಷಣವಲ್ಲ. ಅದಕ್ಕೆ ಜ್ಞಾನೋಕ್ತಿಗಳು ನೋಡುವಾಗ ಆತ ಹೇಳ್ತಾನೆ, ಬಾಲ್ಯದಲ್ಲಿಯೇ ನಡೆಯಬೇಕಾದಂಥ ಮಾರ್ಗದಲ್ಲಿ ನಡೆಸು, ಮುಪ್ಪಿನ ಪ್ರಾಯದಲ್ಲಿ ಅದು ತಪ್ಪಿ ಹೋಗಲ್ಲ, ಓರೆ ಆಗಲ್ಲ. ಯಾವಾಗ ಇಲ್ಲಿ ನಾವು ಬಾಲ್ಯದಲ್ಲೇ ನಾವು ಬಿಟ್ಟು ಹೋಗ್ತೇವೆ, ಬಾಲ್ಯದಲ್ಲೇ ಸೋತು ಹೋಗ್ತಾರೆ, ಬಾಲ್ಯದಲ್ಲೇ ಫೇಲ್ ಆದರೆ ಮುಂದೆ ಆಗುವಂಥದ್ದು ಭಾಳ ಕಷ್ಟ. ಮರ ಯಾವ ಕಡೆ ಬಗ್ಗಿಸ್ಬೇಕು, ಯಾವ ಕಡೆ ಏನು ಮಾಡಬೇಕು, ಅದು ಬೆಳೀತಿರುವಾಗಲೇ ಅದನ್ನು ಬೆಂಡ್ ಮಾಡಿದ್ರೆ ಆ ಕಡೆ ಬೆಳೀತಾ ಇರುತ್ತೆ. ದೊಡ್ಡದಾಗಿ ಬೆಳೆದ ಮೇಲೆ ಅದಕ್ಕೆ ನಾವು ಬೆಂಡ್ ಮಾಡ್ತೇವೆ ಅಂದರೆ ಎಲ್ಲಿ ಬೆಂಡ್ ಆಗುತ್ತೆ. ಅನೇಕ ಸರಿ ನಮ್ಮ ಮಕ್ಕಳ ಬಗ್ಗೆ ಅದೇ ಆಗಿರುತ್ತೆ. ನಾವು ಮಕ್ಕಳನ್ನು ಬಾಲ್ಯದಿಂದಲೇ ಸರಿ ಮಾಡ್ಕೊಂಡ್ಬಂದಾಗ ಅವ್ರು ಯೌವನಸ್ಥರಾಗಿ ಅವರು ಸರಿಯಾದಂಥ ಬಲಿಷ್ಠರಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಅದರ ನಂತರ ನಾವು ಬಗ್ಗಿಸ್ತೇವೆ ಅಥವಾ ಅದಕ್ಕೆ ನಾವು ಏನೋ ಮಾಡ್ತೇವೆ ಅಂದರೆ ಕಷ್ಟ ಆಗುತ್ತೆ. ನಮ್ಮ ಅನೇಕ ಕುಟುಂಬಗಳಲ್ಲಿ ನಾವು ಅನುಭವಿಸ್ತಿದ್ದೇವೆ. ಅದಕ್ಕೆ ನಾವು ಇವತ್ತಿನ ಧ್ಯಾನ ನೋಡುವಾಗ ಫೈಬೆ ಯೌವನಸ್ಥಳಾಗಿದ್ಲು, ಸೇವಕಳಾಗಿದ್ಲು, ಮತ್ತು ಕರ್ತನಲ್ಲಿ ಪರಿಶುದ್ಧರು ಅಂಗೀಕರಿಸುವಂಥ ರೀತಿಯ ಜೀವನ ಆಕೆ ಇರುವುದರಿಂದಲೇ ಆ ಪೌಲನು ಹೇಳ್ತಿದ್ದಾನೆ, ಹಾಗೆ ಆಕೆಯನ್ನು ಅಂಗೀಕರಿಸುವ ಜೊತೆಯಲ್ಲಿ ಆತನೇ ಹೇಳ್ತಿದ್ದಾನೆ, ಮತ್ತು ಆಕೆಗೆ ಅವಶ್ಯಕವಾಗಿರುವಂಥ ಎಲ್ಲ ಕೆಲಸಗಳನ್ನು ನೀವು ಮಾಡಿಕೊಡ್ರಿ. ಒಂದು ರೀತಿ ಏನಂತಾರೆ, ನಾನಿಲ್ಲ, ಆದರೆ ನನ್ನ ಹೆಸರಲ್ಲಿ ಯಾರು ಬರ್ತಾರೋ ಅಥವಾ ನನಗೆ ನೋಡ್ಕೊಂಡ ರೀತಿಯಲ್ಲಿ ನೀವು ನನಗೆ ಗೌರವಿಸುವಂಥ ರೀತಿಯಲ್ಲಿ ಯಾಕೆಂದ್ರೆ ಗೌರವಿಸ್ರ ಅನ್ನೋಂಥ ರೀತಿಯ ಮಟ್ಟಿಗೆ ಆತನು ಏನಂತಾರೆ ರೆಕಮೆಂಡ್ ಮಾಡ್ತಾರೋ ಪೌಲನು. ಸೊ ಸ್ತ್ರೀಯರ ಸೇವೆ, ಅದರಲ್ಲಿ ವಿಶೇಷವಾಗಿ ಯೌವನಸ್ಥ ಸ್ತ್ರೀಯ ಸೇವೆ ಅಂತ ನೋಡುವಾಗ ಪೌಲನು ಮೊದಲನೇದಾಗಿ ಆತನ ಹೇಳ್ತಾನೆ, ಫೈಬೆ ಬಗ್ಗೆ ಆತನ ಹೇಳ್ತಾನೆ. ರೋಮಪುರದ ಪತ್ರಿಕೆಯ ಮೊದಲನೇ ಏನಂತಾರೆ ಸೆಲ್ಯುಟೇಷನ್ ಬರುವಾಗ ಒಬ್ಬ ಯೌವನಸ್ಥ ಸ್ತ್ರೀಯ ಬಗ್ಗೆ ಯಾಕೆ ಹೇಳ್ತಾನೆ. ಇವತ್ತು ನಾನು ಯೌವನಸ್ಥ ಸ್ತ್ರೀಯಾಗಿ ನಾನೇನೆಲ್ಲ ಮಾಡ್ತಿದ್ದೇನೆ, ನಾನು ನೋಡ್ತೇವೆ, ನಾನಿರುವಂಥ ಸ್ಥಳದಲ್ಲಿ ಅಥವಾ ನನಗೆ ಕೊಟ್ಟಿರುವಂಥ ಮನೆಯಲ್ಲಿ, ವಿಶೇಷವಾಗಿ ಇವತ್ತು ನಾವು ಮದುವೆಯಾಗಿ ಯೌವನಸ್ಥರು ಮದುವೆಯಾಗಿ ಬಂದಾಗ ನಾವು ಇನ್ನೊಂದು ಮನೆಗೆ ಬರ್ತೇವೆ. ಅಲ್ಲಿ ನಾವು
ಕ್ರಿಸ್ತನ ಏನಂತಾರೆ ಪರಿಶುದ್ಧರು ಅಂಗೀಕರಿಸುವಂಥ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಅನೇಕ ಬದಲಾವಣೆ ಮಾಡೋದಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು. ಯಾವಾಗ ನಾವು ಕ್ರಿಸ್ತನಿಗೆ ಎಲ್ಲ ಹೇಳೋ ಪ್ರಕಾರ ಏನಂತಂದರೆ, ನೀವು ಆಕೆಯನ್ನು ಪರಿಶುದ್ಧರಿಗೆ ತಕ್ಕಂತೆ ಕರ್ತನಲ್ಲಿ ಅಂಗೀಕರಿಸಿ. ಪರಿಶುದ್ಧರಿಗೆ ತಕ್ಕಂತೆ ಕರ್ತನಲ್ಲಿ ನಾನು ಜೀವಿಸ್ತಿದ್ರೆ ನನ್ನ ಸುತ್ತಲಿರುವಂಥದ್ದನ್ನು ನಾನು ಬದಲಾಯಿಸೋದಕ್ಕೆ ಸಾಧ್ಯತೆ ಉಂಟು. ನಾವು ಅನೇಕ ಸಾರಿ ನಾವು ಸುತ್ತಲಿರುವಂಥದ್ದನ್ನು ಬೇರೆಯವರನ್ನು ನಾವು ಟೀಕೆ ಮಾಡ್ಬೋದು, ಅಥವಾ ಬೇರೆಯವ್ರ ಬಗ್ಗೆ ನಾವು ಗುಣಗಬಹುದು, ಅಥವಾ ಬೇರೆಯವ್ರಿಗೆ ನಾವು ಬೆಳೆ ಮಾಡಿ ತೋರಿಸ್ಬೋದು, ಇವ್ರು ಹೀಗೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಸರಿ ಇಲ್ಲ ಅಂತೇಳಿ. ಹೌದು, ಅನೇಕ ಸಾರಿ ಅನೇಕ ವಿಷಯಗಳು ಸರಿ ಇರಲ್ಲ. ಆದರೆ ನನ್ನನ್ನು ಇಲ್ಲಿ ಕರ್ಕೊಂಬಂದಾಗ, ನಾನು ಒಂದು ಮನೆಗೆ ಬಂದಾಗ, ಅಥವಾ ನಾನು ಒಂದು ಸಭೆಗೆ ಬಂದಾಗ, ನಾನು ಪರಿಶುದ್ಧರಿಗೆ ತಕ್ಕಂತೆ ಅಂಗೀಕರಿಸುವಂಥ ರೀತಿಯಲ್ಲಿ ನಾನು ನಡ್ಕೋತಿದ್ದೇನೆ. ಸೊ ನನ್ನ ಮೂಲಕವಾಗಿ ದೇವರು ನನ್ನ ಮನೆಯನ್ನು, ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು ಆತನು ಬದಲಾಯಿಸೋಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ ನಾನು ಮುಖ್ಯವಲ್ಲ, ನನ್ನಲ್ಲಿರುವಂಥ ಆತ್ಮನು, ನನಗೆ ನೇಮಿಸಿರುವಂಥ ಏನಂತಾರೆ ದೇವರು ಅದನ್ನು ಪರಿಪೂರ್ಣ ಮಾಡಲು ಆತನ ಶಕ್ತನಾಗಿದ್ದಾನೆ. ನನ್ನ ಕೆಲಸ ಎಷ್ಟೆಂದರೆ ಪರಿಶುದ್ಧರಿಗೆ ತಕ್ಕಂಥ ರೀತಿಯಲ್ಲಿ ಅಂಗೀಕರಿಸುವಂಥ ರೀತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಮತ್ತು ಕೊನೆ ಭಾಗ ನೋಡ್ತೇವೆ, ಅಲ್ಲಿ ಬರುವಾಗ ಆತ್ಮ ಹೇಳ್ತಂದರೆ, ಹೀಗೆ ಆಕೆ ಎಲ್ಲ ಕೆಲಸಗಳಲ್ಲಿ ನೀವು ಸಹಾಯಕರಾಗಿ. ಎರಡನೇ ವಚನದ 2ನೇ ಭಾಗ, ರೋಮಪುರದವರಿಗೆ 16ನೇ ಅಧ್ಯಾಯ 2ನೇ ವಚನ 2ನೇ ಭಾಗ, ಆಕೆ ಕೆಲಸದಲ್ಲಿ ಆಕೆಗೆ ಅವಶ್ಯವಾದ ಸಹಾಯವನ್ನು ಮಾಡಿರಿ. ಯಾಕಂದರೆ ಆಕೆ ನನಗೂ ಅನೇಕರಿಗೂ ಸಹಾಯ ಮಾಡಿದವಳಾಗಿದ್ದಾಳೆ. ಇಲ್ಲ ನೋಡುವಾಗ ನೋಡ್ತೇವೆ, ಆಕೆಗೆ ಸಹಾಯ ಮಾಡಿರಿ. ಮತ್ತು ಅಷ್ಟೇ ಅಲ್ಲ, ಅಲ್ಲಿ ಏನಂತಾರೆ ಅನೇಕರಿಗೆ ಸಹಾಯ ಮಾಡಿದಳ ಅಂದ ತಕ್ಷಣ ಅನೇಕರು ಇದೇ ವಾಕ್ಯದ ಆದಮೇಲೆ ಆಕೆ ಒಬ್ಬ ಬಿಸ್ನೆಸ್ ವುಮನ್ ಆಗಿದ್ದಳೇನೋ, ಅದಕ್ಕೆ ಯಾವುದೋ ಒಂದು ಬಿಸ್ನೆಸ್ಗೋಸ್ಕರ ಬಂದಳು, ಅದಕ್ಕೆ ಆ ರೀತಿಯಲ್ಲಿ ಆಕೆಗೆ ಸಹಾಯ ಮಾಡಲಿ ಅಂತ ಹೇಳುವಂಥವ್ರು. ಹೇಗೂ ಇಲ್ಲಿ ಒಂದು ರೀತಿ ಹಾಗೆ ಮಾಡಲು ಅಂದ ತಕ್ಷಣ ಕರ್ತನ ಜೀವಿತದಲ್ಲಿ ನಾವು ಕಳೆದ ಗುರುವಾರ ದಿವಸದಲ್ಲಿ ನೋಡಿದ್ದೇವೆ, ಮಾರ್ತಾ ಮರಿಯಳು ಹೇಗೆ ಕರ್ತನ ಈ ಲೋಕದ ಜೀವನದಲ್ಲಿ ಸ್ತ್ರೀಯರಾಗಿ ಸೇವಕರಷ್ಟೇ ಅಲ್ಲ, ವಿಶೇಷವಾಗಿ ಮಾರ್ತಾ ಮರಿಯಳು ಮತ್ತು ಲಾಜರನ್ನು ಸ್ನೇಹಿತರು ಎಂಬುದಾಗಿ ಕರೆದಿರುವಂಥದ್ದು ಬಹಳ ವಿಶೇಷ. ಕರ್ತನಿಗೆ ಯಾರು ಸ್ನೇಹಿತರು ಅಂತ ಹೇಳಿರುವಂಥದ್ದು ನಾವು ನೋಡಿಲ್ಲ, ಇಲ್ಲ ಬೈಬಲ್ನಲ್ಲಿ ಬರ್ದಿಲ್ಲ. ಆದರೆ ಮಾರ್ತಾ ಮರಿಯಳು ಲಾಜರನ ಬಗ್ಗೆ ನೋಡುವಾಗ ಪ್ರೀತಿಸ್ತಿದ್ದ ಸ್ನೇಹಿತರು ಎಂಬುದಾಗಿ ಬರೆದಿರುವಂಥದ್ದು. ಸೊ ಕರ್ತನ ಜೀವನದಲ್ಲಿ ಮಾರ್ತಾ ಮರಿಯಳು ಕೂಡ ವಿಶೇಷವಾದಂಥವ್ರು ಇದ್ದರು. ಅವರು ಕೂಡ ಇನ್ನು ವೃದ್ಧರಾಗಿರಲು ಯವನಸ್ಥರೇ ಆಗಿದ್ದರು. ಇಲ್ಲಿ ನೋಡುವಾಗ 5ಗೆ ಬರುವಾಗ ಈಕೆ ಕೂಡ ಯವನಸ್ಥಳಾಗಿದ್ದಳು. ಆದರೆ ಇಲ್ಲಿ ಏನಂತಾರೆ, ಅವರು ಕೂಡ ಅವರ ಊರಲ್ಲಿ ಭಾಳ ಫೇಮಸ್ ಆಗಿದ್ರು ಏನೋ ಗೊತ್ತಿಲ್ಲ. ಮಾರ್ತಾ ಮರಿಯಳ ಜೀವಿತದಲ್ಲಿ ಅವರ ಕುಟುಂಬ ಕರ್ತನ ಹೋಗ್ತಾ ಬರ್ತಾ ಅವರ ಮನೆಗೆ ಏನಂತಾರೆ ಭೇಟಿ ಕೊಡ್ತಾ ಇದ್ದ, ಅವರು ಉಪಚಾರ ಮಾಡ್ತಿದ್ರು, ಆತನಿಗೆ ಸೇವೆ ಸಲ್ಲಿಸ್ತಿದ್ರು, ಅದೆಲ್ಲ ಇತ್ತು. ಮತ್ತು ಅಷ್ಟೇ ಅಲ್ಲ, ಸತ್ತು ಹೋದಾಗ ಊರಿನ ಜನರೆಲ್ಲ ಅಲ್ಲಿ ಸೇರ್ಕೊಂಡಿದ್ರು. ಊರಿನ ಜನರೆಲ್ಲ ಲಾಜರನು ಸತ್ತು ಹೋದಾಗ ಅಲ್ಲಿ ಒಂದು ಶೋಕ ವ್ಯಕ್ತಪಡಿಸಿದ್ರು. ಹಾಗೆ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಇದ್ರು ಅಂತ ನೋಡ್ತೇವೆ. ಕರ್ತನ ಜೀವಿತದಲ್ಲೇ ಅನೇಕರು ಶ್ರೀಮಂತರಿದ್ದರು, ಬಡವರಿದ್ದರು, ಹೇಳ್ತಾರೆ ಜ್ಞಾನವಂತರು ಇದ್ದರು, ಜ್ಞಾನ ಇಲ್ಲದಂಥವ್ರು ಇದ್ದರು, ಒಳ್ಳೆ ಕೆಲಸ ಇರೋಂಥವ್ರು ಇದ್ದರು, ಕೆಲಸ ಇಲ್ಲದೆ ಇರೋಂಥವ್ರು ಇದ್ದರು. ಮತ್ತಾಯನ ಬಗ್ಗೆ ನೋಡಿದ್ರೆ ಟ್ಯಾಕ್ಸ್ ಕಲೆಕ್ಟರ್ ಕೆಲಸದವನಿದ್ದ. ಬೇರೆಯವ್ರು ನೋಡುವಾಗ ಪೇತ್ರನ ಮುಂತ ನೋಡಿದ ಬರೀ ಮೀನು ಹಿಡಿಯಂಥವ್ರು ಕೂಡ ಇದ್ದರು. ಎಲ್ಲರೂ ಜೊತೆಲಿದ್ರು. ಆದರೆ ವಿಶೇಷವಾಗಿ ನೋಡ್ತೇವೆ ಇಲ್ಲಿ ಈ ಕೆಲವು ಸ್ತ್ರೀಯರು ಅವರ ಒಂದು ಸೇವೆ, ಅವರ ಒಂದು ಬಿಸ್ನೆಸ್, ಅವರ ಒಂದು ಹಣ ಸೇವೆಗೆ ಮುಖ್ಯವಾಗಿ ಉಪಯೋಗಿಸಿರುವಂಥದ್ದು ಕೂಡ ವಿಶೇಷವಾಗಿದೆ. ಅರಿಮತಾಯನ ಹೊಸದಾದಂಥ ಸಮಾಧಿ ಕರ್ತನ ದೇಹವನ್ನು ಇಡೋದಕ್ಕೆ ಆತನ ಕೊಟ್ಟನು. ಐಶ್ವರ್ಯವಂತನಾಗಿದ್ದನು ಆ ಸಮಾಧಿ ಆತನ ಯಾರು ಏನಂತಾರೆ ದೇಹವನ್ನು ಇಡೋದಕ್ಕಿಂತ ಮುಂಚೆ ಕರ್ತನಿಗೆ ಆತನ ಕೊಟ್ಟನು. ಸೊ ಬಿಸ್ನೆಸ್ ಒಳ್ಳೆಯದೇ, ಸೇವೆ ಒಳ್ಳೆಯದೇ. ಅನೇಕ ಸಾರಿ ಅದೇ ಇಲ್ಲ ಅಂತಲ್ಲ, ಆದರೆ ಅನೇಕ ಬಿಸ್ನೆಸ್ ನಮ್ಮ ಸೇವೆಗೆ ಅನುಕೂಲ ಆಗಲು ಆ ವಿಚಾರ ನಾವು ನೋಡಬೇಕಾಗಿದೆ. ಆದರೆ ದೇವರ ಸೇವೆಯಲ್ಲಿ ಅವರೆಲ್ಲರೂ ಕೂಡ ಸೇವಕರಾಗಿದ್ದಾರೆ, ಬಿಸ್ನೆಸ್ ಮಾಡೋಂಥವ್ರು ಕೂಡ ಸೇವಕರಾಗಿದ್ದಾರೆ. ಈಕೆ ಅಲ್ಲಿ ಈ ವಾಕ್ಯದ ಪ್ರಕಾರ ಅವಳು ಹೀಗೆ ಏನಂತಾರೆ ಬಿಸ್ನೆಸ್ ವುಮನ್ ಆಗಿದ್ದಳು ಅಂತೇಳಿ ಕೆಲವರು ಭಾವನೆ ಇರಬಹುದೋ ಇಲ್ಲೋ ಗೊತ್ತಿಲ್ಲ. ಆದರೆ ಆಕೆ ಹಾಗಿದ್ರೂ ಕೂಡ ಆಕೆಯ ಮೊದಲೇ ಪ್ರಾಮುಖ್ಯತೆ ದೇವರ ಸೇವೆ, ಆಕೆ ಮೊದಲನೇ ಪ್ರಾಮುಖ್ಯತೆ. ಇಲ್ಲ ಅವ್ರು ಪೌಲನು ಹೇಳುತ್ತದೆ ಏನಂದರೆ, ಹೇಗೂ ಆಕೆ 16ನೇ ಅಧ್ಯಾಯ 2ನೇ ವಚನದ 2ನೇ ಭಾಗ, ಆಕೆಯ ಕೆಲಸದಲ್ಲಿ ಆಕೆಗೆ ಅವಶ್ಯವಾದ ಸಹಾಯವನ್ನು ಮಾಡಿದೆ. ಆಕೆಯ ಕೆಲಸದಲ್ಲಿ ಅವಶ್ಯವಾದ ಸಹಾಯ ಮಾಡೋದು, ಸಭೆಯಲ್ಲಿ ಕೆಲಸ ಮಾಡು. ಹೇಗೂ ನಮ್ಮ ನೆಕ್ಸ್ಟ್ ಸರಿ ನಮ್ಮ ಸಭೆ ಅಂತ ತಕ್ಷಣ ಸಭೆ ನಮ್ಮ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಅಲ್ಲ, ಅಲ್ಲೇ ನಾವು ಬಿಸ್ನೆಸ್ ಮಾಡಬೇಕಾಗಂತ ಒಂದು ಇದಲ್ಲ. ಆದರೆ ಇಲ್ಲಿ ಸಭಿಕರಿಗೆ ಅಲ್ಲಿರುವಂಥ ವಿಶ್ವಾಸಿಗಳ ಆಜ್ಞೆ ಹೇಳ್ತಾನೆ, ಆಕೆ ಕೆಲಸದಲ್ಲಿ ಅವಶ್ಯಕವಾಗಿರೋದು ಸಹಾಯ ಮಾಡಿ. ಆಕೆ ಬಿಸ್ನೆಸ್ ವುಮನ್ ಆಗಿದಳೋ ಏನಂದಲೋ ಗೊತ್ತಿಲ್ಲ, ಆದರೆ ಆಕೆಗೆ ನೀವು ಇಂಥ ಏನಂತಾರೆ ಸಹಾಯ ನೀವು ಮಾಡಲೇಬೇಕು. ಸೊ ಪೌಲನು ಸ್ವತಃ ತಾನೇನು ಬಯಸ್ತಾನೆ, ತನಗೇನು ತಾನು ಒಂದು ಸಹಾಯ ಅಥವಾ ಸ್ಥಾನಮಾನ ಅಪೇಕ್ಷಿಸ್ತಾನೋ ಅದನ್ನು ಆಕೆ ಮಾಡ್ರಿ ಅಂತ ಹೇಳಿ ಆತನು ಹೇಳ್ತಿದ್ದಾನೆ.
ಸೊ ವಂದನೆಗಳಲ್ಲಿ ಮತ್ತು ಪರಿಚಯ ಮಾಡೋದ್ರಲ್ಲಿ ಮತ್ತು ಒಬ್ಬರನ್ನು ಕಳಿಸೋದ್ರಲ್ಲಿ ಆತನು ತನಗಿರುವಂಥ ಒಂದು ಗೌರವ, ತನ್ನ ಸ್ಥಾನಮಾನವನ್ನೇ ಅವ್ರಿಗೆ ಒದಗಿಸಲು ಆತನು ಫೊಯ್ಬೆಯನ್ನು ಮೊದಲಾಗಿ ಪೌಲನ್ನು ಆರಿಸಿಕೊಂಡಿರುವಂಥದ್ದು ವಿಶೇಷವಾಗಿದೆ. ಅದರಲ್ಲಿ ಯೌವನಸ್ಥಳಾದಂಥ ಸ್ತ್ರೀ, ಯೌವನಸ್ಥಳಾದಂಥ ಒಬ್ಬ ಹುಡುಗಿ, ಆಕೆಯನ್ನು ಹಾಗೆ ಮಾಡಿ ಕಳಿಸ್ದ. ಆದರೆ ಆ ಸೇವೆ ಆಕೆ ಬಿಸ್ನೆಸ್ನಿಂದ ಮಾಡ್ತಿದ್ಲೋ ಅಥವಾ ಹೇಗೆ ಮಾಡ್ತಿದ್ಲೋ ಗೊತ್ತಿಲ್ಲ. ಮತ್ತು ಆಕೆ ಸಹಾಯ ಮಾಡ್ತಿಲ್ಲ ಅಂದರೆ ಇಲ್ಲಿ ನೋಡೋ ಪ್ರಕಾರ ಹಣದಿಂದಲೇ ಸಹಾಯ ಮಾಡ್ತಿದ್ಲೋ ಅನ್ನುವಂಥ ಭಾವನೆ ಬರುತ್ತೆ. ಹೌದು, ಆದರೆ ಹಣದಿಂದಲೇ ಸಹಾಯ ಮಾಡಿದ್ಲೋ ಅಥವಾ ಹೇಗೆ ಸಹಾಯ ಮಾಡೋದು ಗೊತ್ತಿಲ್ಲ. ಆದರೆ ಆಕೆಯ ಒಂದು ಏನು ಸಂಪಾದನೆ ಇತ್ತು ಅಥವಾ ಅವಳು ಹೇಗೆ ಜೀವಿಸ್ತಿದ್ಲೋ ಅದರಲ್ಲಿ ಆದ್ಯತೆ ಅಥವಾ ಒಂದು ಮೊದಲನೇದಾಗಿ ಪ್ರಮುಖವಾಗಿ ಆಕೆ ಮಾಡಿರುವಂಥದ್ದು ಸೇವಕರಿಗೆ ಸೇವೆಯಲ್ಲಿ. ಅದಕ್ಕೆ ಆತನೇ ಹೇಳ್ತಾನೆ ಏನಂದರೆ 2ನೇ ಭಾಗದಲ್ಲಿ, ಆಕೆ ಕೆಲಸದಲ್ಲಿ ಆಕೆಗೆ ಅವಶ್ಯವಾದ ಸಹಾಯವನ್ನು ಮಾಡಿದೆ, ಯಾಕಂದರೆ ಆಕೆ ನನಗೂ ಅನೇಕರಿಗೂ ಸಹಾಯ ಮಾಡಿದವಳಾಗಿದ್ದಾಳೆ. ಸೊ ಒಬ್ಬ ಯೌವನಸ್ಥನ ಬಗ್ಗೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಸೇವೆಯಲ್ಲಿ ನಾವು ನೋಡಿದ್ದೇವೆ. ಕೆಲವು ತಿಂಗಳು ಅಥವಾ ವಾರಗಳ ಹಿಂದೆ ಧನಿಕನಾದಂಥ ಐಶ್ವರ್ಯವಂತ ಯೌವನಸ್ಥನ ಬಗ್ಗೆ. ಆತನಿಗೆ ದುಡ್ಡಿತ್ತು, ಆತನಿಗೆ ಸಮಯ ಅವಕಾಶ ಇತ್ತು, ಪ್ರತಿದಿತ್ತು. ಆದರೆ ಆತನು ಬಂದು ಏನೆಲ್ಲ ದೊಡ್ಡದಾಗಿ ತನ್ನನ್ನು ತಾನು ಬಹಳ ಹೊಗಳಿಕೊಂಡು ಕರ್ತನ ಬಳಿಗೆ ಬಂದು ನಾನು ನಿತ್ಯ ಹೊಂದಬೇಕಾದ್ರೆ ಏನು ಮಾಡಬೇಕೆಲ್ಲ ಕೇಳ್ದ. ಆದರೆ ಕರ್ತನ ಕೊನೆಗೆ ಆತನ ಎಲ್ಲ ಹೇಳಿ ಸಂಭಾಷಣೆ ಆದಮೇಲೆ ಆತನ ಹಾಗಿದ್ರೆ ನಿನಗಿರುವಂಥದ್ದನ್ನು ಮಾರಿ ಬಡವರಿಗೆ ಕೊಟ್ಟು ಬಂದು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ದ. ಅವನು ಮುಖ ಸಪ್ಪೆ ಮಾಡ್ಕೊಂಡವನಾಗಿ ವಾಪಸ್ ಹೋದ. ಏನೆಲ್ಲ ಮಾಡ್ತಿದ್ದ, 10 ಆಜ್ಞೆಗಳು ಕೈಕೊಂಡಿದ್ದ ಹೇಳ್ದ, ಎಲ್ಲ ಮಾಡ್ಕೊಳ್ತಾ ಇದ್ದ. ಆದರೆ ಯಾವಾಗ ಮಾಡ್ಬೇಕಂತ ಹೇಳುವಾಗ ಆತನ ಬಿಟ್ಬಿಟ್ಟು ಹೋದ. ಆದರೆ ಇಲ್ಲಿ ಈಗ ಯಾವ ಕಮೆಂಡ್ ಇಲ್ಲ, ಯಾರು ಅದನ್ನು ಬೋಧನೆ ಮಾಡಿಲ್ಲ. ಮತ್ತು ಆ ಕರ್ತನು ಯೌವನಸ್ಥನಿಗೆ ಹೇಳಿರುವಂಥ ಆಜ್ಞೆ ಇಲ್ಲಿ ಇವಳಿಗೆ ಅನ್ವಯಿಸುವಂಥದ್ದಿಲ್ಲ. ಇವತ್ತು ನಮ್ಮ ಸಭೆಗೂ ನಮ್ಮ ಇಂದಿನ ವಿಶ್ವಾಸಿಗಳು ಕೂಡ ಅನ್ವಯಿಸಲ್ಲ, ಇಂದಿನ ವಿಶ್ವಾಸಿಗಳು ಕೂಡ ಆ ವಾಕ್ಯ ಅನ್ವಯಿಸಲ್ಲ. ಆದರೂ ಕೂಡ ಈ ಫೊಯ್ಬೆಯಳು, ಈ ಒಬ್ಬ ಯೌವನಸ್ಥ ಹುಡುಗಿ, ಅವಳು ಏನಂದರೆ ತಾನು ಪೌಲನಿಗೂ ಮತ್ತು ಅನೇಕರಿಗೂ ಸಹಾಯ ಮಾಡುವವಳಾಗಿತ್ತು. ಇದು ಹಣದಿಂದಲೋ ಅಥವಾ ಯಾವ ರೀತಿಯಲ್ಲಿ ಆಕೆ ಸಹಾಯ ಮಾಡಲು ಗೊತ್ತಿಲ್ಲ. ಆದರೆ ಪ್ರಾಮುಖ್ಯತೆ ಏನಿತ್ತು, ಆಕೆಯ ಆದ್ಯತೆ ಏನಿರ್ತದೆ, ಪೌಲನು ಮತ್ತು ಸೇವಕರು. ಅದಕ್ಕೆ ಆತನ ಹೇಳ್ತಾನೆ, ಆಕೆಯು ನನಗೂ ಅನೇಕರಿಗೂ ಸಹಾಯ ಮಾಡಿದವಳಾಗಿತ್ತು. ಈ ಸಹಾಯ ಎಲ್ಲಿ ನೋಡ್ತೇವೆ ಸಭೆಯಲ್ಲಿ. ಇದನ್ನು ಬರಬೇಕಾದ್ರೆ ಮೊದಲಾಗಿ ಯೌವನಸ್ಥರು ಕರ್ತನಾದ ಯೇಸು ಕ್ರಿಸ್ತನ ಹೇಳಿರುವಂಥ ಕೃಪೆಯ ಸುವಾರ್ತೆಯನ್ನು ನಂಬಿರಬೇಕು, ರಕ್ಷಣೆ ಹೊಂದಿರಬೇಕು, ದೇವರ ಮಕ್ಕಳಾಗಿರಬೇಕು, ಮತ್ತು ಕರ್ತನ ಏನಂತಾರೆ ಪರಿಶುದ್ಧರು ಅಂಗೀಕರಿಸುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಮತ್ತು ನಮ್ಮ ಸೇವೆ ಮೊದಲೇದಾಗಿ ನಮ್ಮ ಏನಂತಾರೆ ಕುಟುಂಬ, ಸಭೆ, ಸೇವಕರು ನಮ್ಮ ಆದ್ಯತೆ ಅದಾಗಿರಬೇಕು. ಬದಲಾಗಿ 2 ವಿಷಯಗಳು ನೋಡಿ ಮುಗಿಸೋಣ. ಏನಾಗ್ತದೆ ಅಂದರೆ ನೋಡ್ತೇವೆ ಬರುವಾಗ, ಯಾಕೆ ಪಾಸ್ಟರ್, ಯಾಕೆ ಡೀಕನ್ ಅಥವಾ ಡೀಕನೆಸ್ ಇವೆಲ್ಲ ಪದಗಳು ಬೇಡ ಅಂತಂದರೆ ನೋಡ್ತೇವೆ. ಹೇಗೂ ವಾಕ್ಯಗಳು ನಾವು ತೆಗೆದು ನೋಡೋದು ಬೇಡ. ಆದರೆ ಇಬ್ಬರು ಸಹೋದರ ಬಗ್ಗೆ ನೋಡ್ತೇವೆ, ಜೆಬೆದಾಯನ ಮಕ್ಕಳು ಅಥವಾ ಏನಂತ ಹೇಳಿ ನೋಡ್ತೇವೆ. ಅವರ ತಾಯಿ ಬಂದು ಕರ್ತನ ಬಳಿಗೆ ಬಂದು ನೋಡ್ತೇವೆ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನ ಮಕ್ಕಳಿಗೆ ಒಬ್ಬನಿಗೆ ಬಲಗಡೆಯಲ್ಲಿ ಎಡಗಡೆಯಲ್ಲಿ ಸ್ಥಾನ ಕೊಡಬೇಕು ಅಂತ. ಯಾವಾಗ ನಾವು ಸೇವೆ ಅಂಥೇಳಿ ನೋಡಿದಾಗ ಒಂದು ಸ್ಥಾನ, ಪಾಸ್ಟರ್, ಡೀಕನ್ ಅಥವಾ ಇವತ್ತು ಅನೇಕ ವಿಷಯಗಳು ಬಂದೆ, ಸೀನಿಯರ್ ಪಾಸ್ಟರ್, ಅಸಿಸ್ಟೆಂಟ್ ಪಾಸ್ಟರ್, ಮತ್ತು ವರ್ಷಿಪ್ ಲೀಡರ್, ವರ್ಷಿಪ್ ಪಾಸ್ಟರ್, ಹಿಂಗೆ ಏನೇನೋ ಹೆಸರುಗಳು ಸುಮ್ಮನೆ ಹಿಂಗೆ ಸ್ಥಾನಗಳು ಕೊಡೋದಕ್ಕೋಸ್ಕರ. ಈ ಸ್ಥಾನಗಳು ಬಂದ ತಕ್ಷಣ ಏನಾಗುತ್ತೆ, ಆ ಸ್ಥಾನ ಎಲ್ಲಿ ಹೋಗುತ್ತೆ ಅಂದರೆ ಅದರ ಭಾವನೆ ಏನಂದರೆ ಕರ್ತನಿಗೆ ಬಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಬೇಕು ಅಂತೇಳಿ. ಆಕಿನ ತಾಯಿಗೆ ಏನಾಯ್ತು, ತಾಯಿ ಅಪೋಸ್ತಲರ ಅಥವಾ ಶಿಷ್ಯರ ತಾಯಿಗೆ ಏನಾಯ್ತು ಅಂದರೆ, ಯಾವಾಗ ನೋಡಿದ್ರು ಕರ್ತನೆ ಏನು ಬರೀ ಪೇತ್ರ, ಯಾಕೋಬ, ಯೋಹನ ಅವರೇ ಇಟ್ಕೊಂಡು ಓಡಾಡ್ತಿ, ಏನು ನೀನು ಟ್ರಾನ್ಸ್ಫಿಗರೇಷನ್ ಆದಾಗೂ ಅವ್ರು ಮೋರೆ ಕರ್ಕೊಂಡು ಹೋದಿ, ಎಲ್ಲಿ ನೋಡಿದ್ರು ಮೋರೆ ಇರ್ತಾರೆ, ಪರವಾಗಿಲ್ಲ, ನೀನು ಲೋಕದಲ್ಲಿ ಅವ್ರು ಮೋರೆ ಇಟ್ಕೊಂಡು ಓಡಾಡಿದ್ರು ಪರವಾಗಿಲ್ಲ, ಅದು ನೀನು ರಾಜ ಪಡ್ಕೊಂಡು ಬಂದಾಗ ಮಾತ್ರ ನಿನಗೆ ರೈಟ್ ಲೆಫ್ಟ್ ನನ್ನ ಮಕ್ಕಳೇ ಇರಬೇಕು ಅಂತ. ಒಂದು ಸ್ಥಾನ ಅಂದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ, ನಾವು ಯಾವಾಗಲೂ ಅಂದರೆ ನಾವು ಸೇವೆ ಅಂದರೆ ಸೇವೆ ವಿಶೇಷವಾಗಿ ಸ್ತ್ರೀಯರ ಬಗ್ಗೆ ನಾವು ನೋಡ್ತೇವೆ, ನಾವೆಲ್ಲರೂ ಅನ್ವಯವಾಗುತ್ತದೆ. ಏನು ನಾವು ಸಭೆಯಲ್ಲಿ ಅಂದರೆ ಏನಿದ್ದೇವೆ, ಸಭೆಯಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ, ನಮ್ಗೇನು ಸ್ಥಾನಮಾನ ಇದೆ, ಸೇವೆ ಮಾಡೋಕ್ಕಾದ್ರೆ ಏನು ಸ್ಥಾನಮಾನ ಇದೆ ನಮಗೆ, ಅದಕ್ಕೆ ಹೇಳ್ತೇವೆ. ಆ ಸ್ಥಾನಮಾನ ಅಂತ ಕೇಳ್ಕೊಂಡಾಗ ಏನಾಗುತ್ತೆ, ಎಷ್ಟು ದಿವಸಕ್ಕೆ ನಾವು ರೈಟ್ ಲೆಫ್ಟ್ ಇರಬೇಕು. ಕರ್ತನ ತಿರಸ್ಕರಿಸಿದ. ಕರ್ತನ ಹೇಳ್ದ, ಅದು ನನಗೆ ಗೊತ್ತಿಲ್ಲ, ತಂದೆಗೆ ಮಾತ್ರ ಗೊತ್ತು, ಯಾರಿಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇರ್ತಾರೋ ತಂದೆಗೆ ಮಾತ್ರ ಗೊತ್ತು ಅಂತ ಹೇಳಿದ. ಸೊ ಅದಲ್ಲ, ಅದರ ಬದಲಾಗಿ ಕರ್ತನೇನು ಹೇಳ್ದ,
ಕರ್ತನು ಸ್ವತಃ ತಾನು ಹೇಳಿದರೆ ಅದರ ಮುಂದೆ ಹೇಳ್ಕೊಂಬರ್ತಾನೆ. ಅದೇ ಅಧ್ಯಾಯದಲ್ಲಿ ಮುಂದೆ ಹೋಗುವಾಗ ಹೇಳ್ತಾನೆ, ಹೀಗಿರುವಾಗ ಲೋಕದಲ್ಲಿ ಏನಂತಾರೆ ಯಜಮಾನ ಆಗ್ಬೇಕು ಅನ್ನೋಂಥದ್ದು ನನ್ನ ಕೆಳಗೆ ನನ್ನ ಕೈ ಕೆಳಗೆ ಆಳುಗಳು ಇರಬೇಕಂತ ಲೋಕದೊಂದು ವ್ಯವಸ್ಥೆ ಆಗಿದೆ. ಆದರೆ ನಾನು ನಿಮ್ಗೆ ಹೇಳ್ತೇನೆ, ನಮ್ಮಲ್ಲಿ ಆ ರೀತಿಯಾಗಿ ಬರಬೇಡ್ರಿ. ನಮ್ಮಲ್ಲಿ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿ ಇರಬೇಕನ್ನಂಥ ಸೇವಕರು ನನಗೆ ಬೇಕಾಗಿಲ್ಲ ಅಂಥವ್ರು ಬರಬೇಡ್ರಿ. ಬದಲಾಗಿ ಯಾವನು ಭಾಳ ಶ್ರೇಷ್ಠ ಅಂದ್ಕೊಳ್ತಾನೋ ಸೇವೆ ಮಾಡೋದಕ್ಕೋಸ್ಕರ ಬರಲಿ, ಸೇವಕನಾಗಿ ಬರಲಿ. ಸೊ ಈ ಭಾವನೆ ನಮ್ಮ ಸ್ತ್ರೀಯರಿಗೆ ಬಂದರೆ ಖಂಡಿತವಾಗಲೂ ದೇವರಿಗೆ ಮಹಿಮೆ, ದೇವರು ಉಪಯೋಗಿಸ್ತಾನೆ. ಕುಟುಂಬ ಕೂಡ ದೃಢವಾಗಿ ನಂಬಿಕೆಯಲ್ಲಿ ಬೆಳೆಯುತ್ತೆ ಮತ್ತು ಸಭೆ ಕೂಡ ಬೆಳೆಯೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ನಮ್ಮೆಲ್ಲರಿಗೂ ಆ ಒಂದು ದೇವರು ಉತ್ತೇಜನವನ್ನು ಪ್ರೋತ್ಸಾಹ ನೀಡಲಿ ಎಂಬುದಾಗಿ, ಮತ್ತು ಇವತ್ತು ವಿಶೇಷವಾಗಿ ಫೊಯ್ಬೆ ಬಗ್ಗೆ ನೋಡುವಾಗ ನಮ್ಮಲ್ಲಿ ಇರುವಂಥ ಯೌವನಸ್ಥರಿಗೆ ದೇವರ ಅಂತ ಒಂದು ಜ್ಞಾನ ಕೊಡಲಿ. ಮತ್ತು ವಿಶೇಷವಾಗಿ ಜಾಕ್ಲಿನ್ಗೋಸ್ಕರ ದೇವರಿಗೆ ಸ್ತೋತ್ರ ಹೇಳೋ. 2 ವರ್ಷದ ಸ್ಟಡಿ ಮುಗಿಸಿ ಬಂದಿರುವಂಥದ್ದು ತಂದೆ ಸಂತೋಷದಿಂದ ಹೇಳಿದಾಗ ನಮಗೂ ಕೂಡ ಸಂತೋಷ ಆಯಿತು. ಆ ವಿಷಯದ ಇಟ್ಕೊಂಡು ಇವತ್ತು ನಾವು ವಾಕ್ಯ ಧ್ಯಾನ ಮಾಡಿದೆ. ದೇವರ ಆಯ್ಕೆಯನ್ನು ಕೂಡ ಆಶೀರ್ವದಿಸಲಿ ಎಂಬುದಾಗಿ ಇವತ್ತು ನಾವು